27ನೇ ವಚನವನ್ನು ನಾನೇ ಓದ್ತೀನಿ, ಗಮನಿಸಲಿ. ಆತನು ಕೇಳ್ತಿದ್ದಾನೆ, ನನಗೋಸ್ಕರವೂ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಎಂದು ಕೇಳ್ತಿದ್ದಾನೆ. ಅವನ ಆಶೀರ್ವಾದಿಸ್ಬಿಟ್ಟೆ, ಓಕೆ. ಹಾಗಿದ್ರೆ ಈಗ ನನಗೆ ಆಶೀರ್ವಾದ ಇಲ್ವಾ ಅಂತ ಕೇಳುವಾಗ, ಮೊದಲನೇದಾಗಿ ಯಾಕೋಬನಿಗೆ ಮಾಡಿದಂಥ ಆಶೀರ್ವಾದವನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ನನ್ನ ಜೊತೆ ಇರಲಿ. ಈಗ ಏಸಾವ ಕೇಳ್ತಿರೋದು ಯಾರಿಗೆ ಆಶೀರ್ವಾದಕ್ಕೆ? ನನ್ನ ಆಶೀರ್ವಾದಕ್ಕೆ. ದೇವರು ಅಂದರೆ ನೀನು ನನ್ನನ್ನು ಆಶೀರ್ವಾದ ಮಾಡು ಅಂತ ಕೇಳ್ತಿದ್ದಾನೆ. ಈಗ ಆಶೀರ್ವಾದ ಮಾಡೋದಕ್ಕಿಂತ ಮುಂಚೆ ಮೊದಲು ಇಸಾಕನು ಏಸಾವನಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಏನಂತ? ಯಾಕೋಬನಿಗೆ ಕೊಟ್ಟಂಥ ಆಶೀರ್ವಾದದ ವಿವರವನ್ನು ಆತನು ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಏನದು? ನನ್ನ ಮಗನೇ, ಅವನನ್ನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ. ಯಾರನ್ನಾಗಿ? ದೊರೆ ಅಂದರೆ ರಾಜ, ನಾಯಕನನ್ನಾಗಿ ನಾನು ನಿನಗೆ ಅವನನ್ನು ನೇಮಿಸಿಬಿಟ್ಟಿದ್ದೇನೆ ಅಂತ ಹೇಳ್ತಿದ್ದಾನೆ. ಈಗ ದೊರೆಯನ್ನಾಗಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಫಿಲಿಪ್ಪಿ ಪತ್ರಿಕೆಲ್ಲ ನೋಡ್ತೀವಿ, ಯಾವ ರೂಪವನ್ನು ಧರಿಸಿ ಬಂದರು? ದಾಸನ ರೂಪವನ್ನು ಧರಿಸಿ ಬಂದರು. ಯಾರಿಗೋಸ್ಕರ? ನಮಗೋಸ್ಕರ. ಹಾಗಿದ್ರೆ ಅಲ್ಲಿ ಯಜಮಾನ ಯಾರು ಹೇಳಿ? ನಾನು. ಎಲ್ಲರೂ ಹೇಳ್ರಿ, ದಾಸ ಯಾರು? ನೋ, ಯೇಸು ಸ್ವಾಮಿ ದಾಸನ ರೂಪವನ್ನು ಧರಿಸಿ ಬಂದರು. ಇದೆಲ್ಲ ಒಂದು ಯಾವಾಗ ನೆನ್ಪಿಟ್ಕೊಳ್ರಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಏನಾಗಿದೆ? ನೆರಳಾಗಿದೆ, ಛಾಯೆ ನೆರಳಾಗಿದೆ. ಆ ನೆರಳು ಏನಾಗಿದೆ? ಏಸಾವ ಯೇಸು ಕ್ರಿಸ್ತನಿಗೆ ಹೋಲಿಕೆ ಅಂತ ನಾವು ಧ್ಯಾನಿಸ್ತಾ ಇದ್ದೀವಿ. ಇಲ್ಲಿ ಏಸಾವ ಯಾಕೋಬನಿಗೆ ಏನಾಗಿದ್ದಾನೆ? ದಾಸನಾಗಿದ್ದಾನೆ. ಯಾಕೋಬ ದೊರೆಯಾಗಿದ್ದಾನೆ. ಇವತ್ತು ನಾವುಗಳು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಏನಂತ ಪ್ರೇಯರ್ ಮಾಡ್ತೀವಿ? ಯೇಸು ಸ್ವಾಮಿಯನ್ನು ನಿಜವಾಗಿಯೂ ದೇವರೆಂಬುದಾಗಿ ನಾವು ಪರಿಗಣಿಸಿ ಪ್ರೇಯರ್ ಮಾಡ್ತಾ ಇದ್ದೀವಿ. ನಮ್ಮ ಹೃದಯದಲ್ಲಿ ನಾವು ದೇವರೇ. ಆದರೆ ನಮ್ಮ ಪ್ರೇಯರ್ ಹೆಂಗಿರುತ್ತೆ ಗೊತ್ತಾ? ಯೇಸು ಸ್ವಾಮಿ ನಿನ್ನನ್ನು ಕಾಪಾಡು, ಯೇಸು ಸ್ವಾಮಿ ನೀನು ನನ್ನ ಮನೇನ ಕಾಯಿ, ನನ್ನ ಮಕ್ಕಳು ಹೋಗ್ತಿದ್ದಾರೆ, ನನ್ನ ಮಕ್ಕಳ ಜೊತೆಗೆ ನೀನು ಹೋಗು, ನನ್ನ ಕೆಲಸಕ್ಕೆ ಹೋಗ್ತಿದ್ದೀನಿ, ನನ್ನ ಕೆಲಸದ ಜೊತೆಲೇ ನೀನು ಬಾ. ಇದೆಲ್ಲ ಯಾರು ಮಾಡೋ ಕೆಲಸ ಹೇಳಿ? ದಾಸರು ಮಾಡೋ ಕೆಲಸ. ಮನೆ ಕಾಯೋರು ಯಾರು? ನಾವು ಓದೋದ್ರ ಕಡೆಗೆಲ್ಲ ಬರೋರು ಯಾರು? ದಾಸ. ಹಾಳು. ಏಸಾವನಿಗೆ ಸಿಕ್ಕಂಥ ಸ್ಥಿತಿಯನ್ನು ನೋಡ್ರಿ, ಯಾಕೋವನ ಸ್ಥಿತಿಯನ್ನು ಆಲೋಚನೆ ಮಾಡಿರಿ. ದೇವರು ನಮಗೆ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಯೋಗ್ಯತೆ ಇಲ್ಲದಂಥ ನಮ್ಮನ್ನು ನೋಡಿ ಆಶೀರ್ವದಿಸಿದ ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿದ್ರೆ, ಏಸಾವನಿಗೆ ಯಾಕೋಬ ದೊರೆಯನ್ನಾಗಿ ಇಸಾಕ ಆಶೀರ್ವಾದ ಮಾಡಿಬಿಟ್ರು. ತಂದೆಯಾದ ದೇವರು ಯೇಸುವನ್ನು ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರೆ, ನಾನು ನೀವೆಲ್ಲ ದೊರೆಗಳು, ಯೇಸು ಕ್ರಿಸ್ತನು ನಮಗೆ ದಾಸ. ಇದನ್ನು ನೋಡಿದ್ರೆ ಅವ್ರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ಎಂಥ ಒಳ್ಳೆ ದೇವರು. ನಾವು ಏನೇನೂ ಮಾಡದೇ ಇದ್ರು, ಯಾಕೋಬನಂತೆ ನಾವು ಮೋಸಕರವಾಗಿ ನಾವು ಆಶೀರ್ವಾದ ಕದ್ದುಕೊಂಡಿದ್ರು, ಆತ ನಮಗೆ ದೊರೆಯನ್ನಾಗಿ ಇರಬೇಕಾದವರು ನಮ್ಮನ್ನೇ ದೊರೆಯನ್ನಾಗಿ ಮಾಡಿ ನಮಗೆ ಸೇವಕ ಅಂತಿದ್ದಾರೆ. ನೀವು ಪ್ರಾರ್ಥನೆಗಳನ್ನು ಪರಿಶೋಧನೆ ಮಾಡಿ ನೋಡ್ರಿ. ದೇವರೆಂಬುದಾಗಿ ಪರಿಗಣಿಸಿದ್ರೆ ಅವ್ರನ್ನ ಯಾವ ರೀತಿ ಕೇಳ್ತೀವಿ? ನಮಗೆ ಸೇವಕನ ಹಾಗೆ ಆತನ ಕೆಲಸ ಕಾರ್ಯವನ್ನು ನಾವು ಹೇಳ್ತೀವಿ. ಇವತ್ತು ಯಾವುದಾದ್ರೂ ಒಂದು ಕಾವಲು ಬೇಕಾ? ದೇವರೇ, ಒಂದು ಮದುವೆ ಕಾರ್ಯ ನಡೀತಿದೆ ಸ್ವಾಮಿ, ನೀನು ನನಗೆ ಸಹಾಯ ಮಾಡಬೇಕು. ಅಲ್ಲೆಲ್ಲ ಒಂದೇ ಚೆನ್ನವ ನಡೀಬೇಕು, ನೀನು ನನಗೆ ಒದಗಿಸ್ಕೊಡ್ಬೇಕು. ನಾವಿಂಥ ಕೆಲಸಕ್ಕೆ ಹೋಗ್ತಿದ್ದೀವಿ, ನೀನು ನನ್ನ ಜೊತೆ ಬರಬೇಕು. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ, ಮನೆಯನ್ನು ನೀನು ಕಾವಲಾಗಿರು ಸ್ವಾಮಿ. ಎಲ್ಲವನ್ನ ದಾಸನ ಹಾಗೆ ಯೇಸುವಿಗೆ ನಾವು ಕೆಲಸಗಳನ್ನು ಹೇಳ್ತೀವಿ. ಕಾರಣ ಒಂದೇ, ತಂದೆಯಾದ ದೇವರು ಆತನಿಗೆ ಕೊಟ್ಟಂಥ, ನಮಗೆ ಕೊಟ್ಟಂಥ ಸ್ಥಾನ ಅದಾಗಿದೆ. ಇಸಾಕ ಹೇಳ್ತಾನೆ, ಅವನನ್ನು ನಿನಗೆ ದೊರೆಯನ್ನಾಗಿ ನೇಮಿಸಿಬಿಟ್ಟಿದ್ದೇನೆ. ಎರಡನೇದಾಗಿ ಮುಂದಕ್ಕೆ ಹೋದ್ರಿ, ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಯೋಹಾನ ಬರೆಸು ಬರುತ್ತೆ, ಅದೇ ವಚನ ನೋಡೋಣ. ಅದೇ ದೊರೆಯನ್ನಾಗಿ ನೇಮಿಸಿದ್ದೇನೆ ಅನ್ನೋದಕ್ಕೆ ಯೋಹಾನ ಬರೆಸು 13ನೇ ಅಧ್ಯಾಯದಲ್ಲಿ ಯಾವುದ್ರ ಬಗ್ಗೆ ಬರೆದಿದೆ ಹೇಳಿ ನೋಡೋಣ. 13ನೇ ಅಧ್ಯಾಯ, ಓಕೆ, ತೆಗೆದು ಓಡ್ಬಿಡ್ರಿ. ಕಾಲು ತೊಳೆಯೋದ್ರ ಬಗ್ಗೆ ಬರೆದಿದೆ, ನೆನ್ಬಿಟ್ಕೊಡಿ. ಅದು ಯಾವುದ್ರ ಬಗ್ಗೆ ಬರೆದಿದೆ? ಕಾಲು ತೊಳೆಯೋದ್ರ ಬಗ್ಗೆ. ಯಾರು ಕಾಲು ತೊಳಿತಿದ್ದಾರೆ ಇಲ್ಲಿ? ಯೇಸು ಸ್ವಾಮಿ. ಈಗ ನೀವು ಹೇಳಿ, ದಾಸನ ಕಾಲನ್ನ ಯಜಮಾನ ತೊಳಿಬೇಕಾ? ಯಜಮಾನ ಕಾಲ ದಾಸ ತೊಳಿಬೇಕಾ? ಸರಿ ಹೇಳಿ. ದಾಸ ಯಜಮಾನ ಕಾಲ ತೊಳಿಬೇಕು, ಅದರಿಂದ ಯಜಮಾನನ ಸ್ಥಾನ. ಬಟ್ ಇಲ್ಲಿ ಉಲ್ಟಾ ನಡೀತಿದೆ. ಯಾಕೆ ಗೊತ್ತಾ? ನಾನು ಇವತ್ತು ಈ ವಚನ ಹೆಂಗೆ ಅರ್ಥ ಆಯ್ತು ಗೊತ್ತಾ ನನಗೆ? ಅವತ್ತು ಇಸಾಕ ಕೊಟ್ಟಂಥ ಆಶೀರ್ವಾದ ಇಲ್ಲಿ ಕ್ರಿಯೆ ಮಾಡ್ತಿದೆ.
ಏನಂತ ಏಸಾವನಿಗೆ ದೇವರು ಹೇಳ್ತಿದ್ದಾರೆ, ಯಾಕೋಬ ಇಸಾಕ ಹೇಳ್ತಿದ್ದಾನೆ ಅಂದರೆ, ನಿನ್ನ ದೊರೆಯನ್ನಾಗಿ ಅವನೇನು ಮಾಡಿದ್ದೀನಿ, ನೇಮಿಸ್ಬಿಟ್ಟಿದ್ದೀನಿ. ಈಗ ಯೇಸು ಸ್ವಾಮಿ ಎದ್ದು ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಪಾತ್ರೆಯನ್ನು ತೆಗೆದುಕೊಂಡು ಎಲ್ಲರ ಕಾಲನ್ನ ತೊಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರಣ, ನಾನು ದಾಸ, ನೀವು ದೊರೆ. ನಮ್ಮನ್ನು ಯಾವ ರೀತಿ ಯೋಚನೆ ಪರಿಗಣಿಸಿದ್ದಾರೆ ಯೇಸು ಸ್ವಾಮಿ ನೋಡ್ರಿ. ತಂದೆಯಾದ ದೇವರು ಏನಾದರೂ ಒಂದು ಕಾರ್ಯವನ್ನು ನೇಮಿಸಿಬಿಟ್ಟಿದ್ರೆ ಅದು ಎಷ್ಟೇ ಕೀಳಾಗಿದ್ದರೂ ಯೇಸು ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ, ಅದನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ನನ್ನ ದೇವರು, ನನ್ನ ತಂದೆ ಏನನ್ನು ನೇಮಿಸಿದ್ರು ಅದು ನನಗೆ ಹಿತವಾಗಿರುತ್ತದೆ ಎಂಬುದಾಗಿ ಯೇಸು ನಂಬ್ತಾನೆ. ನಾನು ನಿಮ್ಮ ಹತ್ರ ಪರಿಗಣಿಸ್ತಾ ಇದ್ದೀವ? ಅವ್ರು ನನಗೆ ಏನನ್ನೇ ಮಾಡಿದ್ರು ನನಗೆ ಹಿತಕ್ಕೆ ಮಾಡ್ತಾರೆ, ಅವ್ರು ಒಳ್ಳೆಯವರೇ. ಇವತ್ತು ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಜಗಳ ಗಂಟೆಯ ಜೊತೆ ನಿಮ್ಮನ್ನು ಇರಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಂಡು, ನಿನ್ನ ಕೆಲಸದ ಸ್ಥಳದಲ್ಲಿ ಟಾರ್ಚರ್ ಕೊಡಿದ ವ್ಯಕ್ತಿಯನ್ನು ನಿನಗೊಬ್ಬ ಇರಿಸ್ಬಿಟ್ಟಿದ್ದಾರೆ. ಎಲ್ಲರ ಜೊತೆ ಇದ್ದೀರಾ? ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಗುಣಗುಡ್ತೀವಿ, ಯಾವ ರೀತಿ ಸ್ತೋತ್ರ ಮಾಡ್ತೀವಿ? ಎಲ್ಲರ ಜೊತೆ ಇದ್ದೀರಲ್ವಾ? ದೇವರೇ, ನೀನು ಮಾಡಿದ್ದೆಲ್ಲವೂ ಈ ಕೆಲಸದ ಸ್ಥಳದಲ್ಲಿ ಅಥವಾ ಈ ಕುಟುಂಬದಲ್ಲಿ ಈ ಹೋರಾಟವನ್ನು ನಾನು ಸಹಿಸ್ಕೋಬೇಕು ಅಂತ ನನಗೆ ಇಟ್ಟಿದ್ರೆ ನಾನು ಸಹಿಸ್ಕೋತೀನಿ, ನಾನು ಅದನ್ನು ಮಾಡ್ತೀನಿ. ಯೇಸು ಸ್ವಾಮಿ ಅದೇ ಮಾಡಿದ್ದು. ದೇವರೇ, ನಾನು ರಾಜಾದಿರಾಜನಾಗಿ ಲೋಕಕ್ಕೆ ಬಂದೆ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೇಳುವುದು ನಿಜವೇ, ಕರ್ತನು ಅದೇ 13ನೇ ಹೇಳ್ತಾರೆ ನೋಡ್ರಿ, ಕರ್ತನು ಗುರುವಾಗಿರುವ ನಾನು ನಿಮಗೆಲ್ಲ ನಾನೇ ನಿಜ, ಆದರೆ ನಿಮಗೆ ದಾಸನಾಗಿ ನಾನು ಬಂದಿದ್ದೀನಿ. ಯಾಕಂದರೆ ಅಲ್ಲಿ ತಂದೆ ಹೇಳ್ಬಿಟ್ಟಿದ್ದಾರೆ, ನಿಮಗೆ ಕಾಲು ತೊಳೆಯುವಂತಹ ಅಂಗಿನಲ್ಲಿ ನಾನಿದ್ದೀನಿ. ಇವತ್ತು ನೀವೆಲ್ಲ ಯೋಚನೆ ಮಾಡಿರಿ, ದೇವರು ನನಗೆ ಇಟ್ಟಿರುವಂತಹ ಹೋರಾಟಗಳು, ಕೊರತೆಗಳು, ಸಂಕಟಗಳು, ಹಿಂಸೆಗಳು, ಇದೆಲ್ಲವನ್ನು ದೇವರು ನನಗೋಸ್ಕರವಾಗಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ಎಷ್ಟರ ಮಟ್ಟಿಗೆ ಸಂತೋಷ ಪಡೋದಕ್ಕೆ ಮನಸ್ಸು ಮಾಡ್ತೀವಿ. ಮನಸ್ಸು ಮಾಡಬೇಕು. ಯೇಸುವೆ ನಮಗೆ ಮಾದರಿ, ಯೇಸುವೆ ನಮಗೆ ಮಾದರಿ ಆಗಿದ್ದಾರೆ. ಹಲ್ಲೆಲೂಯಾ. ಅದರ 14ನೇ ಅಧ್ಯಾಯಕ್ಕೆ ಬನ್ನಿರಿ, ಯೋಹಾನ 14ನೇ ಅಧ್ಯಾಯ ಅದರ 12ನೇ ವಚನ. ಯೇಸು ಸ್ವಾಮಿ ಹೇಳ್ತಾರೆ, ಸಾಕು. ಗಮನಿಸ್ರಿ, ಒಬ್ಬ ಯಜಮಾನ, ಒಬ್ಬ ದಾಸ, ಇಬ್ಬರ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೀವಿ. ದೊರೆ, ಆಳು. ದೊರೆ ಜಾಸ್ತಿ ಮಾಡಬೇಕಾ, ಆಳು ಜಾಸ್ತಿ ಮಾಡಬೇಕಾ? ಆಳು ಕೆಲಸ ಜಾಸ್ತಿ ಮಾಡಬೇಕು, ಆದರೆ ಅವನ ಎಲ್ಲಿ ಒಂದು ಆಳು ಮನೆ ಹೊರಗಡೆ ಎಲ್ಲ ಕೆಲಸ ನೋಡ್ಕೋಬೇಕು, ಹೌದಾ? ಬೀರು ನೋಡೋಕ್ಕದ್ದ ಹೋಗಿ ಅಂದರೆ ಹೆಚ್ಚಿನ ಕೆಲಸ ಮಾಡೋರು ಯಾರು? ದೊರೆ. ಅವನು ನೋಡ್ಕೋಬೇಕು, ದಾಸನ್ನು ನೋಡ್ಕೋಬೇಕು. ಆದರೆ ಉಳಿದಂಥ ಕಾರ್ಯ ಪ್ರತಿಯೊಂದು ಜವಾಬ್ದಾರಿಗಳನ್ನು ಯಜಮಾನನೇ ಹೊರಬೇಕಾಗಿವೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ಮಾಡುವಂಥ ಕಾರ್ಯ ನೀವು ಮಾಡ್ತೀರಿ, ಕಾರಣ ನನಗೆ ಈಕ್ವಲ್ ಆಗಿಬಿಟ್ರಿ. ಈಕ್ವಲ್, ಅದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳು ಅದು ಹೇಳ್ತದ. 12ನೇ ವಚನ, ಮಹತ್ತಾದ ಕ್ರಿಯೆಗಳನ್ನು ಮಾಡೋದು ಯಾರು? ಈಗ ನನ್ನ ಹಾಗೆ ನೀವು ಬೆಳೆದ್ರೆ ಈಕ್ವಲ್ ಆಗ್ತೀವಿ, ಹೌದಾ? ನನಗಿಂತಲೂ ಹೆಚ್ಚು ಬೆಳೆದ್ರೆ ಇನ್ನೂ ದೊಡ್ಡವರಾಗ್ತೀವಿ. ಹಾಗೆ ಯೇಸು ಹೇಳ್ತಿದ್ದಾರೆ, ನಿಮ್ಮನ್ನು ನನ್ನ ಮೇಲೆ ದೊರೆಯನ್ನಾಗಿ ತಂದೆ ದೇವರು ನೇಮಿಸಿಬಿಟ್ಟಿದ್ದಾರೆ. ಆದ್ದರಿಂದ ನಾನು ಮಾಡೋ ಕಾರ್ಯ ಮಾತ್ರ ಅಲ್ಲ, ನನಗಿಂತಲೂ ಹೆಚ್ಚಿನ ಕಾರ್ಯವನ್ನು ನೀವು ಮಾಡಬೇಕು ಎಂಬುದಾಗಿ ಯೇಸು ಆಸೆಪಡ್ತಾರೆ. 16ನೇ ವಚನ ಓದ್ರಿ. ಸಾಕು. ಇನ್ನೊಬ್ಬರು ಸಹಾಯಕರು ಬರ್ತಿದ್ದಾರಂತೆ. ಯಾರಿಗೋಸ್ಕರ? ನನಗೋಸ್ಕರ. ದೇವಾದಿ ದೇವನು, ಯೇಸುವಿನ ಆತ್ಮನು ತನ್ನ ಆತ್ಮನನ್ನು ಕಳಿಸ್ತಿದ್ದಾನೆ. ಯಾರಿಗೋಸ್ಕರವಾಗಿ? ನನ್ನ ಸಹಾಯಕನಾಗಿ ಇರುವುದಕ್ಕೋಸ್ಕರ ನನಗೋಸ್ಕರ ಕಳಿಸ್ತಾರೆ. ಇದರಲ್ಲಿ ದೊಡ್ಡವರು ಯಾರು? ನಾನು. ಒಂದು ಬೇರೆ ಥರ ಥಿಂಕ್ ಮಾಡ್ಬಿಡಿ, ದೇವರಿಗಿಂತ ನಮ್ಮನ್ನೇ ಹೇಗೆ ಮಾಡ್ತಾರಲ್ಲಪ್ಪ ಇವರು ಅಂತ. ಯಾವಾಗಲೂ ದೇವರು ಉನ್ನತರು. ಆದರೆ ಈ ಆಶೀರ್ವಾದದ ವಾಗ್ದಾನದ ಪ್ರಕಾರ ಇಲ್ಲಿ ಯಾವಾಗಲೂ ನಿಮಗೊಬ್ಬ ಸಹಾಯಕ ನಿಮಗೆ ಕಳಿಸ್ತಾರೆ. ಸಹಾಯಕರು ದೊಡ್ಡವರ, ಸಹಾಯ ಮಾಡಿಸ್ಕೊಳ್ಳೋರು ದೊಡ್ಡವರ? ಮಾಡಿಸ್ಕೊಳ್ಳೋರು ದೊಡ್ಡವರು. ಈಗ ನಾವು ಮಾಡೋದ? ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿದ್ದಾರೆ. ಅವರು ಎಲ್ಲವನ್ನ ನಮಗೋಸ್ಕರವೇ ಕೊಡಲ್ಪಟ್ಟಂಥವರು, ನಮಗೋಸ್ಕರ ಎಲ್ಲವನ್ನ ಮಾಡ್ತಿದ್ದಾರೆ. ಇದು ಯಾರು ಕೊಟ್ಟ ಆಶೀರ್ವಾದ ಆಗಿದ್ರೆ ಅದು ಇಸಾಕನು ಯಾಕೋಬನಿಗೆ ಕೊಟ್ಟದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ವಿವರಿಸಿದಾಗ. ಈ ಏಸಾವ ಹೇಳ್ತಾನೆ, ಆಗ ನನ್ನ ಆಶೀರ್ವಾದ ಮಾಡೋಣ ನೀನು, ನಿನ್ನ ಹತ್ರ ಏನು ಇಲ್ವ ನನ್ನ ಆಶೀರ್ವಾದ ಮಾಡೋಕ್ಕೆ ಅಂತ ಕೇಳಿದಾಗ, ನಿನ್ನ ಆಶೀರ್ವಾದ ಮಾಡ್ತೀನಿ ರೈಟ್, ಆದರೆ ಯಾಕೋಬನ ಆಶೀರ್ವಾದದ ಬಗ್ಗೆ ನೀವು ತಿಳ್ಕೊಬೇಕು ಫಸ್ಟ್. ಅವನು ನಿನಗೆ ದೊರೆಯಾಗಿದ್ದಾನೆ.
ಮತ್ತೆ ವಾಪಸ್ ಬನ್ರಿ ಅಂತ ಆದಿಕಾಂಡ 27ನೇ ಅಧ್ಯಾಯಕ್ಕೆ. 37ನೇ ವಚನದಲ್ಲಿ ಹೇಳ್ತಿದ್ದಾರೆ, ನನ್ನ ಮಗನೇ, ಅವನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ, ಅವನ ಅಣ್ಣ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ. ಯಾರನ್ನ? ಅದೇ ವಚನ ಹೇಳಿ. ಅಣ್ಣ ತಮ್ಮಂದಿರನ್ನ. ಯಾರನ್ನ? ಅಣ್ಣ ತಮ್ಮಂದಿರನ್ನ. ಎಲ್ಲರೂ ಡೌಟಲ್ಲಿದ್ದಾರೆ. ಯಾರನ್ನ? ಅಣ್ಣ ತಮ್ಮಂದಿರನ್ನ. ಯಾಕೋಬನಿಗೆ ತಮ್ಮ ಇದ್ನ? ಇಲ್ಲ, ಅಣ್ಣ ಮಾತ್ರ. ಇಲ್ಲಿ ಏಸಾವನಿಗೆ ಹೇಳ್ತಿದ್ದಾರೆ, ಯಾಕೋಬನಿಗೆ ಅವನ ಅಣ್ಣ ತಮ್ಮಂದರನ್ನೆಲ್ಲ ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ. ನಾನು ಮತ್ತೆ ಹೇಳ್ತೀನಿ, ಹಳೆ ಒಡಂಬಡಿಕೆ ನಮ್ಮ ಎರಡು ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಗಮನಿಸ್ರಿ. ಹೊಸ ಒಡಂಬಡಿಕೆಯಲ್ಲಿ ಅಣ್ಣ ಯಾರು? ಯೇಸು ಸ್ವಾಮಿ. ಹೌದಾ? ಡೌಟ್ ಇಲ್ಲ. ರೋಮ 8:29 ವಚನದ ಪ್ರಕಾರ ಯೇಸು ಸ್ವಾಮಿ ನಮಗೆ ಹಿರಿಯ ಅಣ್ಣ ಇದ್ದ ಹಾಗೆ, ಇದು ನಾವೆಲ್ಲ ತಮ್ಮಂದಿರಿದ್ದ ಹಾಗೆ. ಇವತ್ತು ಅಣ್ಣ ನಮಗೆ ದಾಸನಾಗಿದ್ದ. ಎರಡನೇದಾಗಿ ತಮ್ಮಂದರೆಲ್ಲರನ್ನು ದೇವರು ಏನು ಮಾಡಿದಾರಂತೆ? ನಮಗೆ ದಾಸರನ್ನಾಗಿ ಕೊಟ್ಟು, ಸೇವಕರನ್ನಾಗಿ ಕೊಟ್ಟಿದ್ದಾರಂತೆ. ಹಾಗಿದ್ರೆ ಇವತ್ತು ಯೇಸು ಸ್ವಾಮಿಯನ್ನು ನಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ತಂದೆಗೆ ಮಕ್ಕಳ? ಯೇಸು ಸ್ವಾಮಿಯನ್ನು ನಂಬಿದಂಥ ಅಣ್ಣನನ್ನು ನಂಬಿದಂಥ ಅಣ್ಣನಿಗೆ ತಂದೆಯಾಗಿರುವಂಥ ತಂದೆನೇ ನಮಗೂ ತಂದೆನಾ? ನಾವೆಲ್ಲರೂ ಏನಾಗಿದ್ದೀವಿ? ದೇವರ ಮಕ್ಕಳು, ಮತ್ತೆ ನಾವೆಲ್ಲರೂ ಸಹೋದರರಾಗಿದ್ದೀವಿ. ಹೌದಾ? ಒಂದು ವಾಕ್ಯ ತೆಗೆದು ಹೋದ್ರಿ, ಗಲಾತ್ಯ 6:10. ಈ ವಿಚಾರದಲ್ಲಿ ಸ್ವಲ್ಪ ಧ್ಯಾನ ಮಾಡೋಣ. ಗಲಾತ್ಯ 6:10. ಹಾಂ, ಮಾಡೋಣ. ಕ್ರಿಸ್ತ ನಂಬಿಕೆಯುಳ್ಳವರಲ್ಲಿ ಏನಂತೆ? ಒಂದೇ ಮನೆಯವರು. ನೀವು ಹೇಳಿದ್ರಿ, ಕೆಲವರು ಉಲ್ಟಾ ಹೇಳ್ತೀರಿ, ಗಮನಿಸ್ರಿ. ಕ್ರಿಸ್ತ ನಂಬಿಕೆಯುಳ್ಳವರಲ್ಲಿ ಯಾರಂತೆ? ಎಲ್ಲರೂ ಹೇಳಿದ್ದೀರಾ? ನಾವೆಲ್ಲ ಯಾರಂತೆ? ಎಲ್ಲರೂ ಬೈಬೈಟ್ ನಾವೆಲ್ಲ ಒಂದೇ ಮನೆಯವರು. ತಲೆ ಅಲ್ಲಿಸ್ಬೇಡಿ. ನಾವೆಲ್ಲ ಒಂದೇ ಮನೆಯವರು ಅಂದರೆ ಇನ್ನೊಂಥರ ಕೆಲವರು ಹಂಗೆ ಹೇಳ್ಬೇಡಿ. ನಾವೆಲ್ಲ ಒಂದೇ ಮನೆಯವರು. ಹಲ್ಲೆಲೂಯಾ. ನಾವೆಲ್ಲ ಒಂದೇ ಮನೆಯವರ ಮೇಲೆ ಯಾವ ರೀತಿಯಾಗಿ ಒಂದೇ ಮನೆಯವರಾಗಿರ್ತೇವೆ? 4ನೇ ಅಧ್ಯಾಯ 6ನೇ ವಚನಕ್ಕೆ ಬನ್ನಿರಿ. 4ನೇ ಅಧ್ಯಾಯ 6ನೇ ವಚನ, ಗಲಾತ್ಯ 4:6. ನೀನೇನಾಗಿದ್ದಿ? ಮಗನಾಗಿದ್ದೀವಿ. ಮಗನು ನಾನು. ತಂದೆಗೆ ಮಗ, ಯೇಸು ಸ್ವಾಮಿಗೆ ಸಹೋದರ. ಹೌದಾ? ಎಲ್ಲರ ಜೊತೆ ಇದ್ರಲ್ವಾ? ತಂದೆಗೆ ಮಗನಾಗಿ ಯೇಸುವಿಗೆ ಸಹೋದರನಾಗಿದ್ದ ಮೇಲೆ ಅಭಿ ಯೇಸುವಿಗೆ ಸಹೋದರ, ಭರತ್ ಅವರು ಯೇಸುವಿಗೆ ಸಹೋದರ. ಹಾಗಿದ್ರೆ ಭರತ್ ಅವರ ಅಭಿ ಏನು? ಅಣ್ಣ ತಮ್ಮನು. ಹೌದಾ? ಸಹೋದರರು. ಅಣ್ಣನೂ ಇಲ್ಲೇ ಬರ್ತಾರೆ. ಏಜಲ್ಲಿ ದೊಡ್ಡವರಾಗಿರೋರೆಲ್ಲ ಅಣ್ಣಂದರು, ಏಜಲ್ಲಿ ದೊಡ್ಡವರಾಗಿರೋಲ್ಲ ಅಕ್ಕಂದರು, ಏಜಲ್ಲಿ ಕಡಿಮೆ ಇರೋರೆಲ್ಲ ತಮ್ಮಂದರು ತಂಗಿಯರು ಆಗ್ತೇವೆ ಈ ವಾಕ್ಯದ ಮೇಲೆ. ಈಗ ಇನ್ನೊಂದು ವಾಕ್ಯ ತೆಗೀರಿ. ಎಫೆಸ 2ನೇ ಅಧ್ಯಾಯ 18ನೇ ವಚನಕ್ಕೆ ಬನ್ನಿರಿ. ಎಫೆಸ 2:18-19. ನಾವು ನೀವು ಒಬ್ಬ ಆತ್ಮನನ್ನೇ ನಾವೆಲ್ಲ ಒಂದೇ ಸಂಸ್ಥಾನದವರು, ಒಂದೇ ಮನೆಯವರು. ನಾವು ಇಲ್ಲಿ ಕೂಡ ಅದೇ ವಚನ ಹೇಳ್ತದೆ, ನಾವು ಒಂದೇ ಮನೆಯವರು, ನಾವೆಲ್ಲ ಸಹೋದರರು. ಇಬ್ರಿಯ 13:1ನೇ ವಚನ. ಇಬ್ರಿಯ 13:1ನೇ ವಚನ. ಸಾಕು. ಇನ್ನೊಂದು ಭಾಷಾಂತರದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತಮಿಳಲ್ಲಿ ನೀವು ಪಡಿಗೆ ಇಷ್ಟ 13:1, ಇಬ್ರಿಯ 13:1. ಓಕೆ, ನಾನೇ ಓದ್ತೀನಿ, ಗಮನಿಸ್ರಿ. ಇನ್ನೊಂದು ಭಾಷಾಂತರದಲ್ಲಿ ಈ ರೀತಿಯಾಗಿದೆ, ನೀವು ಕ್ರಿಸ್ತನಲ್ಲಿ ಸಹೋದರಿಯರಾಗಿರುವುದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಅಂತ ಬೇರೆ ಭಾಷಾಂತರ ಇರ್ತಾರೆ. ಮತ್ತೆ ಹೇಳ್ತೀನಿ, ನೀವು ಕ್ರಿಸ್ತನಲ್ಲಿ ಸಹೋದರಿಯರು ಆಗಿರುವುದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೀವಿ?
ಸಹೋದರ ಸಹೋದರಿ ಆಗಿದ್ದೀವಿ. ಅದಕ್ಕೆ ಅಂದರೆ ಸಹೋದರ ಸ್ನೇಹದಲ್ಲಿ, ಅಂದರೆ ಸಹೋದರರಾಗಿರೋದ್ರಲ್ಲಿ ನಾವು ನೆಲೆ ನಿಂತಿಲ್ಲ. ಇವತ್ತು ನಾವು ಸಹೋದರರು ಅಂತ ಬೈಬಲ್ ಹೇಳ್ತದ, ಅದರಲ್ಲಿ ನೆಲೆ ನಿಲ್ಲಿ ಅಂದ್ರೆ ಅರ್ಥ ಏನು? ಅಲ್ಲ 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 ಇಲ್ಲ ಅಂದರೆ ನಾವು ಸ್ಥಿರವಾಗಿ, ಇವತ್ತು ಕೆಲವು ಸಾರಿ ಯೋಚನೆಗಳು, ಬುದ್ಧಿಗಳು, ಮಾತುಗಳು ಬದಲಾದಾಗ ನಮ್ಮ ಸಹೋದರತ್ವ ಹೊರಟೋಗ್ಬಿಡುತ್ತೆ. ಇವತ್ತು ಒಡ ಹುಟ್ಟಿದವರ ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿದಂಥ ಮಕ್ಕಳು ಕೂಡ ವಿರೋಧವಾಗಿ ಆಗ್ತಾರ. ಗಾದೆ ಮಾತು ಹೇಳ್ತಾರೆ, ಏನಂತ ಹುಟ್ಟಿದ ಅಣ್ಣ ತಮ್ಮಂದ್ರು ಅದು ಯಾರಿಗೂ ಉಂಟು ಮಾಡಿದ್ರೆ ಗೊತ್ತಿಲ್ಲ. ತಪ್ಪಾದಂಥ ಸ್ವಭಾವ, ಇದು ಸೈತಾಂತನಂಥ ವಿಷಯ. ಬಟ್ ದೇವರು ಹೇಳ್ತಿದ್ದಾರೆ, ನೀವು ಅಣ್ಣ ತಮ್ಮಂದರಾಗಿ ನೆಲೆಗೊಳ್ಳಬೇಕು. ನೆಲೆಗೊಳ್ಳಬೇಕಾದ್ರೆ ಬದಲಾಗಬೇಡಿ, ನೀವು ಅಣ್ಣ ತಮ್ಮಂದರಾಗಿ. ನೆಕ್ಸ್ಟ್ ಹೇಳ್ತದೆ 1 ಪೇತ್ರ 3 ಅದರ 8ನೇ ವಚನ. ಹೆಂಗ್ ಪ್ರೀತಿಸ್ರಿ? ಬೈಬಲ್ ಹೇಳ್ತದ ನಾವೆಲ್ಲ ಯಾರಂತೆ? ಹಂಗೆ ಹೇಳ್ಬೇಕು, ನಮ್ಮ ಭಾಷೆ ಹೇಳಿ, ಅಣ್ಣ ತಮ್ಮಂದರು. ಅಕ್ಕ ತಂಗಿರು ಅನ್ಬಾರ್ದು, ಅಕ್ಕ ತಂಗಿರು, ಅಣ್ಣ ತಮ್ಮಂದರು ನಮ್ಮ ನಗರದ ಭಾಷೆಯಲ್ಲಿ. ಈ ಮನೋಭಾವನೆಯೊಂದಿಗೆ ನಾವು ಜೀವಿಸುವಾಗಲೇ ಈಗ ತಂದೆಯಾದಂಥ ಇವನು ಹೇಳ್ತಿದ್ದಾನೆ, ಯಾರು? ಇಸಾಕ. ಏಸಾವನಿಗೆ ಏನಂತ? ಯಾಕೋಬನಿಗೆ ಅವನ ಅಣ್ಣ ತಮ್ಮಂದರನ್ನು ಏನು ಮಾಡಿದ್ದೀನಿ? ಸೇವಕರನ್ನಾಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇಲ್ಲಿ ಯಾಕೋಬ ಯಾರು? ಸತ್ಯವೇದ ಪ್ರಕಾರ ನಾವು. ಇಲ್ಲಿ ಈ ಪ್ರಸಂಗದ ಪ್ರಕಾರ ಯಾಕೋಬ ಯಾರು? ನಾವು. ನೀನು ಯಾಕೋಬ. ಗಮನಿಸ್ರಿ, ಎಲ್ರಿಗೂ ಅಲ್ಲ ಹೇಳ್ತಾರೆ, ನೀನು ಮಾತ್ರ ತಗೋಬೇಕು ಈ ಮಾತನ್ನ. ನೀನು ಯಾಕೋಬ, ನಿನ್ನ ಅಣ್ಣ ತಮ್ಮಂದ್ರೆಲ್ಲ ನೀನು ಏನಂತೆ? ಹಾಗಿದ್ರೆ ನಿನ್ನ ಬಿಟ್ಟು ವಿನಯನ ಬಿಟ್ಟು ಇಲ್ಲಿ ಉಳಿದವರೆಲ್ಲ ಏನೋ ನಿನಗೆ ವಿನಯ್ ನಿಮ್ಗೆ ಏನಾಗಬೇಕು? ಎಲ್ಲರೂ ಅಣ್ಣ ತಮ್ಮಂದ್ರು ಒಂದು ಕಡೆ. ಏಸಾವ್ ಹೇಳ್ತಿದ್ದಾನೆ, ನಿನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ನಿನಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ. ಅಂಶವೇಣಿ ಸಿಸ್ಟರ್ ಹೇಳಿರೇನೋ ನೋಡಮ್ಮ. ಇಲ್ಲಿ ಉಳಿದವರು ನಿಮಗೆ ಯಾಕೋಬ ಈಗ ಏಸಾವ್ ನಿಮ್ಗೆ ಆಶೀರ್ವಾದ ಕೊಟ್ಬಿಟ್ಟ. ಏನಂತ? ನಿನ್ನ ಅಣ್ಣ ತಮ್ಮಂದ್ರೆಲ್ಲ ನಿನಗೆ ಸೇವಕರು ಅಂತ. ಈಗ ನೀವು ಯಾಕೋಬ, ಇಲ್ಲಿರೋರೆಲ್ಲ ನಿಮ್ಗೆ ಏನಾಗ್ತಾರೆ ಅವ್ರು ಮಾತ್ರ ಹೇಳಬೇಕು. ಸರಿ ಹೋಯ್ತು. ಕಾವ್ಯ ನೀವು ಹೇಳಿ. ನೀವು ಯಾಕೋಬ. ಏಸಾವ ಹೇಳ್ತಿದ್ದಾನೆ, ತಂದೆ ದೇವರು ಹೇಳ್ತಿದ್ದಾರೆ, ಇಲ್ಲಿರೋರೆಲ್ಲರನ್ನೂ ಅಣ್ಣ ತಮ್ಮಂದರಾಗಿ ನಿನಗೆ ದಾಸರನ್ನ ಕೊಟ್ಬಿಟ್ಟಿದ್ದೀನಿ, ಸೇವಕರನ್ನ ಮಾಡಿಬಿಡ್ತೀನಿ ಅಂತ. ಹಾಗಾದರೆ ನೀವು ಯಾಕೋಬನಾದ್ಮೇಲೆ ಇಲ್ಲಿರೋರೆಲ್ಲ ಯಾರು ನಿಮಗೆ? ಸೇವಕರು. ಸರಿ, ಅಶ್ವಿನಿ ಯಾಕೋಬಳು, ನೀವು ಆ ತಂಗಿ, ನೀವು ಅವಳಿಗೆ ಏನಾಗಬೇಕು? ಸೇವಕರು. ಇಲ್ಲಿ ಆಗಿದ್ರೆ ಈ ವಾಗ್ದಾನದ ಪ್ರಕಾರ ನಾನು ಸಭೆಯಲ್ಲಿ ಎಲ್ರಿಗೂ ಏನಾಗಬೇಕು ಗೊತ್ತಾ? ಎಲ್ರು ಹೇಳ್ರಿ, ಸೇವಕನು. ಈ ರೀತಿ ನಾನಿದ್ದೀನ. ದೇವರು ನನಗೆ ಕೊಟ್ಟಂಥ ಆಶೀರ್ವಾದ ಇದು. ನಾನು ಹೇಳಿದೆ, ಯಾಕೋಬನೆಂಬ ಹೆಸರು ಅವನು ಉಂಟಾದದ್ದು ಸರಿಯಾಗುತ್ತಲ್ಲವೇ? ನೀನು ಯಾಕೋಬ ಹೆಂಗಾಗಬೇಕು ಗೊತ್ತಾ? ನೀನು ಮತ್ತೊಬ್ಬರಿಗೂ ಸೇವಕನಾಗಬೇಕು. ಮೊದಲು ನೀನು ಮತ್ತೊಬ್ಬನಿಗೆ ಸೇವಕನಾದರೆ, ಅಣ್ಣ ತಮ್ಮಂದರನ್ನೆಲ್ಲ ಅವನಿಗೆ ಸೇವಕನ ಕೊಟ್ಟಿದ್ದೀನಿ ಅಂದರೆ, ಸಭೆಯಲ್ಲಿ ನಾನು ಅನ್ನೋದೇನಿದೆಯೋ, ನಾನು ಇಲ್ಲಿರುವಂಥ ಎಲ್ಲರಿಗೂ ಸೇವಕಳು ಅನ್ನೋ ಮನೋಭಾವನೆ ಉಂಟಾಗ್ಬಿಡಬೇಕು. ನಾನು ಸಹೋದರರು, ಸತ್ಯವೇದ ಅನೇಕ ವಚನಗಳು ತೋರಿಸಿದೆ. ನಾನು ಸಹೋದರ, ನನ್ನ ಅಣ್ಣ ತಮ್ಮ, ನನ್ನ ದೇವರ ವಾಕ್ಯ, ನೀವು ಕ್ರಿಸ್ತನಲ್ಲಿ ಒಂದೇ ಮನೆಯವರು ಅಂದೆಲ್ಲ ನನ್ನ ಸಹೋದರರು. ಯಾಕೋಬನಿಗೆ ಹೇಳ್ತಿದ್ದಾರೆ, ನಿನ್ನ ಅಣ್ಣ ತಮ್ಮಂದಿರನ್ನು ನಿನಗೆ ಸೇವಕನಾಗಿ ಕೊಟ್ಟಿದ್ದೇನೆ. ನಿಮಗೆ ಸುತ್ತಮುತ್ತ ಇರುವಂಥ ಎಲ್ಲ ವಿಶ್ವಾಸಿಗಳು ನಿನಗೆ ಅಣ್ಣ ತಮ್ಮಂದಿರು ಅಂದ ಮೇಲೆ ಅವರು ನಿನ್ನನ್ನು ಕೂಡ ಅಣ್ಣ ತಮ್ಮನೆಂಬುದಾಗಿ ಪರಿಗಣಿಸ್ತಾರೆ. ಕೇಳಿಸ್ಕೊತಾ ಇದ್ದೀರಲ್ವಾ? ಅನು ಇಲ್ಲಿರುವಂಥವರೆಲ್ಲರಿಗೂ ನೀವು ಸಹೋದರಿ ಆದಮೇಲೆ ಇಲ್ಲಿರುವಂಥ ಯಾಕೋಬನಿಗೆ ನೀನೇನಾಗಬೇಕು? ಸೇವಕಳ ಹಾಗಿರಬೇಕು. ನಾನತ್ವ ಅನ್ನೋದು ಬೇಡ, ನನ್ನ ಮಾತು ನಡಿಬೇಕು ಅನ್ನೋದು ಬೇಡ, ತಪ್ಪಾದ ಯೋಚನೆಗಳು ಏನೋ ನಾವು ಸಭೆಯಲ್ಲಿರೋದು ಬೇಡ, ಅವರಿವರ ತಪ್ಪನ್ನು ಗುರುತಿಸೋದು ಬೇಡ. ಸೇವಕನು ನಾನು ಅಷ್ಟೇ. ಇದು ಯಾರು ಕೊಟ್ಟ ಆಶೀರ್ವಾದ ಹೇಳಿ? ತಂದೆ ದೇವರನ್ನು ಕೊಟ್ಟಂಥ ಆಶೀರ್ವಾದ. ಒಂದು ವೇಳೆ ಆದಾಗ ನಾನು ನಿಲ್ಲಲ್ಲ, ನಾನು ಮಾಡಲ್ಲ ಅಂದರೆ ಯಾರನ್ನ ವಿರೋಧಿಸಿದ ಹಾಗೆ? ತಂದೆಯಾದ ದೇವರ ವಾಗ್ದಾನವನ್ನು ವಿರೋಧಿಸಿದ ಹಾಗೆ. ಈ ವರ್ಷ
ಆಶೀರ್ವಾದ ವರ್ಷ ಅಂತ ನಾನು ಕೊಟ್ಟಿದ್ದೀನಿ, ಆಶೀರ್ವಾದ ಇರಬೇಕು ಅಂತ ಆಸೆ ಪಡ್ತೀರಾ? ಹಾಗಿದ್ರೆ ನಾನು ಇತರರಿಗೆ ನಾನು ಸೇವಕನ ಮನೋಭಾವನೆಯನ್ನು ಕೊಡಿಸೋಣ ಅಂತ ಇವತ್ತಿನ ಪ್ರಾರ್ಥನೆ ಮಾಡಿ. ನಾನು ಸೇವಕನಂತೆ ದುಡಿಬೇಕು. ನಾನು ಏನು ಹೆಚ್ಚಿನವಳಲ್ಲ. ನಾನು ಸೇವಕನಂತೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡಬೇಕು ಅಂದರೆ, ಈಗ ಏಸಾವ ಕೇಳ್ತಿದ್ದಾನೆ, ನನ್ನನ್ನು ಆಶೀರ್ವಾದ ಮಾಡುವಂತ. ಆಶೀರ್ವಾದ ಮಾಡೋಕ್ಕಿಂತ ಮುಂಚೆ ಯಾಕೋಬನ ಸ್ಥಾನವನ್ನು ನೀವು ಫಸ್ಟ್ ತಿಳ್ಕೊ. ಯಾಕೋಬನ ಸ್ಥಾನ ಏನು ಗೊತ್ತಾ? ಅವನ ಅಣ್ಣ ತಮ್ಮಂದರೆಲ್ಲ ಅವನಿಗೆ ಸೇವಕರು. ಇವತ್ತು ನಾನು ಮತ್ತೊಬ್ಬರು ನಿನ್ನ ಈ ರೀತಿ ಪರಿಗಣಿಸಲಿ. ಇದನ್ನು ಯಾಕೋಬನಿಗೆ ಹೇಳ್ತಿದ್ರೆ ನಿಮ್ಮ ಪ್ರಶ್ನೆ ಕೇಳ್ತೀನಿ, ಈ ಮಾತನ್ನು ಇಸಾಕ ಯಾಕೋಬನಿಗೆ ಹೇಳ್ತಿದ್ದಾನ, ಏಸಾವನಿಗೆ ಹೇಳ್ತಿದ್ದಾನೆ? ಈ ಮಾತನ್ನು ಏಸಾವನಿಗೆ ಹೇಳ್ತಿದ್ದಾನೆ. ಇದನ್ನು ಯಾಕೋಬನಿಗೆ ಹೇಳ್ಬಿಟ್ಟಿದ್ರೆ ಈಗ ಅವನಿಗೆ ವಾಗ್ದಾನ ಮಾಡಿಬಿಟ್ರು, ಆಶೀರ್ವಾದ ಮಾಡಿಬಿಟ್ರು. ಬಟ್ ಮತ್ತೆ ಅವನಿಗೆ ಯಾಕೆ ನೆನಪು ಮಾಡ್ತಿಲ್ಲ ಗೊತ್ತಾ? ನೀನು ಅಣ್ಣ ತಮ್ಮಂದರಿಗೆ ನೀನೇನಾಗಿರಬೇಕು, ಯಜಮಾನನು ತಿಳಬೇಕು ಅಂತ ಹೇಳ್ತಿಲ್ಲ ಯಾಕೆ ಇಸಾಕ. ಏಸಾವನಿಗೆ ಹೇಳ್ತಿದ್ದಾರೆ, ಅವನು ನಿನಗೆ ಯಜಮಾನ, ನೀನು ಸೇವಕ. ಈಗ ದೇವರು ನಿಮ್ಮ ಹತ್ರ ಬಂದು ನೀನು ಎಲ್ಲರಿಗೂ ಯಜಮಾನ ಅಂತ ಹೇಳ್ತಿಲ್ಲ. ನಿನ್ನ ಹತ್ರ ಬಂದು ಇನ್ನೊಬ್ಬ ಯಾಕೋಬನ ಬಗ್ಗೆ ಹೇಳ್ತಿದ್ದಾರೆ, ನೀನು ಅವನಿಗೆ ಏನಾಗಿರಬೇಕು, ಸೇವಕ. ಅರ್ಥ ಆಗ್ತಿದೆಯಾ? ಸ್ವಲ್ಪ ಟಫ್ ಆಗಿರ್ಬೋದೇನೋ, ಅರ್ಥ ಮಾಡ್ಕೊಳ್ರಿ. ಅದೇ ಪ್ಯಾಸೇಜ್ ಒಳಗೆ ಇರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭವಾಗುತ್ತೆ. ಕೆಲವು ಕಷ್ಟ ಆಗ್ತಿರ್ಬೋದು, ಇನ್ನೂ ನಿಧಾನ ಕೇಳಲ್ಲ. ಅರ್ಥ ಆಗ್ತಿರಲ್ಲ, ಗಮನ ಇಟ್ಟು ಕೇಳಿಸ್ಕೊಟ್ರಿ. ಏಸಾವನ ಬಳಿ ಹೋಗಿ ಇಸಾಕ ಹೇಳ್ತಿದ್ದಾನೆ, ಅವನನ್ನು ನಿನಗೆ ಯಜಮಾನನಾಗಿ ದೊರೆಯನ್ನಾಗಿ ನೇಮಿಸಿದ್ದೇನೆ, ತನ್ನ ಅಣ್ಣ ತಮ್ಮಂದರೆಲ್ಲ ಅವನಿಗೆ ಸೇವಕನಾಗಿರಬೇಕು ಅಂತ. ಬಟ್ ನಿಮಗೆ ಹೇಳ್ತಿದ್ದಾರೆ ದೇವರು, ನೀನು ಯಜಮಾನ, ಅವನು ನಿನಗೆ ದಾಸನು ಅಂತ ನಿಮಗೆ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಹತ್ರ ಬಂದು ಹೇಳ್ತಿದ್ದಾರೆ, ನಿಮ್ಮ ಸಭೆಯಿರುವಂಥ ಮತ್ತೊಬ್ಬ ಯಾಕೋಬನಿಗೆ. ನೀವು ಹೇಳ್ರಿ ಪವಿತ್ರ ಸಿಸ್ಟರ್, ನಿಮಗೆ ಯಾಕೋಬ ಯಾರು? ಇಲ್ಲ ಬರತ್ ನಿಮಗೆ ಯಾಕೋಬ ಯಾರು? ಪಕ್ಕದಿರುವಂಥವ್ರು. ಸಂಧ್ಯಾ, ನಿಮ್ಮ ಯಾಕೋಬ ಯಾರು? ಪಕ್ಕದಿರುವವನ್ನ ತೋರಿಸಿ ಸಾಕು, ಇವರು ನನಗೆ ಯಾಕೋಬ. ಇವ್ರು ಹೇಳ್ತಿದ್ದಾರೆ, ಅವರಿಗೆ ನಿನ್ನ ಅಣ್ಣ ತಮ್ಮಂತ ಏನು ಮಾಡಿದ್ದೀನಿ, ಸೇವಕನ ಕೊಟ್ಟಿದ್ದೀನಿ ಅಂತ ನಿನಗೆ ಹೇಳ್ತಿದ್ದಾರೆ. ಈಗ ಹೇಳಿ, ನಿಮ್ಮ ಪಕ್ಕದವರೆಲ್ಲ ಯಾರು? ಯಾಕೋಬ. ನೀನೇನಾಗಿರ್ಬೇಕು, ಅವ್ರಿಗೆ ಸೇವಕನಂತಿರಬೇಕು. ಅಂದರೆ ಅಲ್ಲಿ ಇಸಾಕ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ವಿಷಯ ಎಲ್ಲರೂ ನನ್ನ ಜೊತೆ ಇದೀರಾ? ಅದಕ್ಕೆ ಸ್ವಾಮಿ ಯಾಕೋಬನ ಒಂದು ವಿಷಯ ಬರೀತಾರೆ. ತೆಗೆದುಕೊಂಡ್ರೆ ಯಾಕೋಬನ ಪತ್ರಿಕೆ, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ. ಎಲ್ಲರೂ ತೆಗೆದುಕೊಳ್ಳ್ರಿ. ಯೋಹಾನ್ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಅದರ 15ನೇ ವಚನ ಯಾರಾದರೂ ಓದ್ರಿ. ಏನಂತೆ? ಯಾಕಿಂತ ಒಂದು ಕಠಿಣವಾದ ಮಾತು ಬಂತು ಗೊತ್ತಾ? ಸಹೋದರನ ಸೇವಕನ ಕೊಟ್ಬಿಟ್ಟಿದ್ದಾರೆ ದೇವರು. ಸಹೋದರನನ್ನ ದ್ವೇಷಿಸುವವನು ಏನ್ ಮಾಡ್ತಾನಂತೆ? ಕೊಲೆಗಾರ ಅಂತ. ಈಗಿದ್ರೆ ಯೋಚನೆ ಮಾಡಿ, 2025ರಲ್ಲಿ ಎಷ್ಟು ಜನ ಕೊಲೆ ಮಾಡಿದ್ರಿ? ನಾನು ಕೊಲೆ ಮಾಡಿದ್ದೆ. ಯಾರನ್ನು ದ್ವೇಷ ಮಾಡಿಲ್ಲ ನೀವು? ಮಾಡಿದ್ರಾ? ಸಭೆಯಲ್ಲಿ ಯಾರನ್ನು ದ್ವೇಷ ಮಾಡಿಲ್ಲ ನೀವು? ಕೈ ಎತ್ತಿಲ್ಲ. ಮತ್ತೆ ಕೆಲವರು ಸ್ತೋತ್ರ, ಕೈ ಬಿಡ್ರಿ. ಕೊಲೆಗಾರರೇ, 2026ರಲ್ಲಿ ಕೊಲೆ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಸಹೋದರನನ್ನು ದ್ವೇಷ ಮಾಡುವವನು ಸಹೋದರಿಯನ್ನು ದ್ವೇಷ ಮಾಡುವವನು. ದ್ವೇಷ ಮಾಡೋದಕ್ಕೆ ಕಾರಣ ಇದೆಯಾ? ಕಾರಣ ಇದೆ. ಕಾರಣ ಇದ್ದರೂ ಬೈಬಲ್ ಹೇಳ್ತದೆ, ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಹೋಲಿಸದೆ. ಯಾಕೆ ಈ ಮಾತು ಹೇಳ್ತಿದ್ರೆ ಗೊತ್ತಾ? ಅಣ್ಣ ತಮ್ಮಂದ್ರನ್ನ ನನಗೆ ಸೇವಕನ ಕೊಟ್ಬಿಟ್ಟಿದ್ದಾರೆ. ನಾನು ಸೇವಕ. ಒಂದು ವೇಳೆ ಸೇವಕ ಯಜಮಾನನ ದ್ವೇಷ ಮಾಡಿ ಏನಾಗ್ಬೋದು? ಸೇವಕ ಯಜಮಾನನನ್ನು ದ್ವೇಷ ಮಾಡಿದ್ರೆ ಏನಾಗುತ್ತೆ? ಕೆಲಸ ಹೋಗುತ್ತೆ, ನಿರ್ಗತಿಕನಾಗ್ತಾನೆ. ಈ ಭಯ ನಮಗೆಲ್ಲ ಇರಬೇಕು. ಹಾಗಿದ್ರೆ ದೇವರನ್ನ ದ್ವೇಷ ಮಾಡ್ತಿಲ್ಲ ನಾವು. ನನ್ನ ಪಕ್ಕದ ಸಹೋದರನನ್ನು ಯಾಕೋಬನನ್ನು ದ್ವೇಷ ಮಾಡಿದ್ರೆ ನಾನೇನಾಗ್ತೀನಿ? ದಿಕ್ಕಿಲ್ಲದವನಾಗ್ತೀನಿ. ಪಕ್ಕದ ಕೈ ಕೊಟ್ಟೇಳಿ, ನೀನು ಪಕ್ಕದಲ್ಲಿರುವ ಯಾವ ವಿಶ್ವಾಸಿಯನ್ನು ದ್ವೇಷ ಮಾಡ್ತಾನೆ. ಆಮೇಲೆ ಅಲ್ಲೂಯ್ಯ, ಯಾವ ವ್ಯಕ್ತಿಯನ್ನು ದ್ವೇಷ ಮಾಡಬೇಡ. ದ್ವೇಷ ಮಾಡಿದ್ರೆ ಕೊಲೆಗಾರ, ನೀನೇ ಬೈಕ.
ಕನ್ನಡಿ ಮುಂದೆ ನಿಂತ್ಕೋದು ಕೊಲೆಗಾರ ಅವ್ರನ್ನ ದ್ವೇಷ ಮಾಡಿ ಬಂದಿದೆ, ಇವ್ರನ್ನ ದ್ವೇಷ ಮಾಡಿ ಬಂದಿದೆಯೇ? ಭಯವು ನಮ್ಮಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ತಮ್ಮನಿಗೆ ಕೊಟ್ಟಂಥ ಆಶೀರ್ವಾದವೇ ಅದಾಗುತ್ತೆ. ಅಬ್ರಹಾಮ ಒಂದು ಮಾತು ಹೇಳ್ತಾನೆ ನೋಡಿ. ಅಬ್ರಹಾಮನ ನಂಬಿಕೆ ಪಿತಾ ಅಂತ ಅವಾಗ ಯಾವ ಬೋಧನೆ ಇರಲಿಲ್ಲ. ಅವಾಗ ಧರ್ಮಶಾಸ್ತ್ರ ಇತ್ತು ಅಬ್ರಹಾಮನಿಗೆ ಇರಲಿಲ್ಲ. ಲೋಟನ ದನಕಾಯವರು ಅಬ್ರಹಾಮನ ದನಕಾಯವರು ಗಲಾಟೆ ಮಾಡಿಕೊಂಡಾಗ ಏನು ಹೇಳ್ತಾರೆ ಗೊತ್ತಾ? 13:8 ವಚನ ಏನು ಹೇಳ್ತಾರೆ ಹೇಳಿ ನೋಡೋಣ, ಓದ್ರಿ. 13:8 ಆದಿಕಾಂಡ 13:8. ಹಾಂ, ನಾವು ಸಹೋದರರಲ್ಲವೇ? ಸಾಕು. ಸಹೋದರರಲ್ಲಿ ಆಗಿದ್ದರೆ ಅಬ್ರಹಾಮ ಹೇಳ್ತಿದ್ದಾನೆ ಏನಿರಬಾರ್ದು? ನಿಮ್ಮ ಸಹೋದರರಲ್ಲಿ ಜಗಳವಿದೆಯಾ? ಜಗಳವಿದ್ದರೆ ನೀವು ಸಹೋದರರ? ಏನು ಹೇಳ್ತೀನಿ? ಕೊಲೆಗಾರ. ಅಬ್ರಹಾಮ ಹೇಳಿದನು ನಮ್ಮಲ್ಲಿ ಜಗಳವಿರಬಾರದು, ಯಾಕಂದ್ರೆ ನಾವು ಸಹೋದರರಲ್ಲವೇ? ಸಹೋದರಿಯರಲ್ಲವೇ? ಯಾರಾದರೂ ಒಬ್ಬರು ಬಂದು ನಿಮ್ಮಲ್ಲಿ ಜಗಳ ಬಿತ್ತಲಿಕ್ಕೆ ಸೈತಾನ್ ಪ್ರಯತ್ನ ಮಾಡ್ತಾನೆ. ಇವತ್ತು ವಿಜಯ್ ನನ್ನ ಪ್ರಕಾರ ಯಾರ ಬಗ್ಗೆನೂ ಅವನು ಮಾತಾಡಲ್ಲ ಅಲ್ವಾ ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಸುಮ್ಮನೆ ಇದ್ದಾರೆ, ಅವಕಾಶವೇ ಇಲ್ಲ ಯಾರ ಬಗ್ಗೆನೂ ಹೇಳೋಕ್ಕೆ. ಮಧುಸೂದನ್ ಬಂದು ಪಾಸ್ಟ್ರ್ ಹಿಂಗೆ ಯಾರಿಗೂ ಹೇಳ್ಬೇಡ ಅಂತ ಒಂದು ಮಾತು ಹಾಕ್ತಾನೆ. ಪಾಸ್ಟ್ರು ಹಿಂಗೆ ನನ್ನ ಹಿಂಗೆ ಅಂದ್ಬಿಟ್ರು, ನಂಗೆ ಬೇಜಾರು ಮಾಡಿಬಿಟ್ರು. ಪಾಸ್ಟರ್ ಅನ್ನೋಕ್ಕೆ ಯೋಗ್ಯತೆಯೇ ಇಲ್ಲ ಅವ್ರಿಗೆ, ಹೇಳ್ಬಿಟ್ರು. ಇದನ್ನು ತಗೊಂಬಂದವರು ಅಬಿಗೆ ಹೇಳ್ಬಿಟ್ರು. ಯಾರಿಗೆ ಹೇಳ್ಬಿಟ್ರು? ಈಗ ಮಧುಸೂದನ್ಗೆ ವಿಜಯ್ ಹೆಂಗೆ ಕಾಣ್ತಾರೆ ಗೊತ್ತಾ? ಹೆಂಗೆ ಕಾಣ್ತಾರೆ? ಹೆಂಗೆ ಕಾಣ್ತಾರೆ ಹೇಳಿ? ವೈರಿ ಅಕ್ಕ ಅಂತಾರೆ. ಅವರಾಗಿದ್ದು ಹೋಗಿ ಮಧುಸೂದನ್ ಯಾವುದಾದ್ರೂ ವಿಷಯ ಹೇಳಿ, ನಾನು ಯಾರಿಗೂ ಹೇಳಲ್ಲ, ಯಾವುದಾದ್ರೂ ಒಂದು ವಿಷಯ ಹೇಳಿ, ನಾನು ಟೆಸ್ಟ್ ಮಾಡಿ ಅಂದಿದ್ರೆ ಅವರನ್ನು ದ್ವೇಷ ಮಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನಿರೋರ ಹತ್ರ ಬಂದು ಹಾಕ್ಬಿಡ್ತಾರೆ ವಿಷಯ. ಸುಮ್ಮನಿರೋ ಹತ್ರ ಹೇಳ್ತಾರಲ್ಲ, ಶಾಂತವಾಗಿರೋ ನೀರಿಗೆ ಒಂದು ಕಲ್ಲು ಹಾಕ್ಬಿಟ್ಟು ಕೂತ್ಕೊಳ್ಳೋದು. ಅದು ಏನಾಗುತ್ತೆ? ಒಂದು ಕಲ್ಲು ಹಾಕಿದ್ರೆ ಅಲೆಗಳಿದ್ದೇಳುತ್ತೆ, ಅಲುಗಾಡುತ್ತೆ. ವಿಜಯ್ ಮತ್ತೊಬ್ಬರಿಗೆ ಹೇಳ್ತಾರಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡುವಂಥ ವಿಷಯ ಅದಾಗ್ಬಿಡುತ್ತೆ. ಆ ಥರದ ಸೈತಾನನು ನಿನ್ನ ಸಹೋದರನ ಮೇಲೆ ದ್ವೇಷ ಮಾಡ್ತೀಯಾ, ಜಗಳ ಬರುತ್ತದ ಬರಲ್ವಾ ಅಂತೇಳಿ ಈ ಕೆಲಸವನ್ನು ಸೈತಾನನು ಮಾಡ್ತಾನೆ. ಆಗ ನಿಮ್ಮ ಪರಿಜ್ಞಾನ ಇವತ್ತಿನ ಪ್ರಸಂಗದ ಪ್ರಕಾರ ನಾವು ಅಬ್ರಹಾಮನ ಹೇಳ್ತಿದ್ದಾನೆ ನಮ್ಮಲ್ಲಿ ಜಗಳವಿರಬಾರದು, ನಾವು ಸಹೋದರರಲ್ಲವೇ? ಯಾಕೋಬನ ಮಕ್ಕಳು ಯೋಸೇಫನನ್ನು ಮಾರ್ಬಿಟ್ರು. ಎಲ್ಲರೂ ನನ್ನ ಜೊತೆ ಇರಲಿ. ಯೋಸೇಫನ್ನು ಮಾರ್ಬಿಟ್ರು. ಯೋಸೇಫ್ ಅಲ್ಲಿ ಹೋಗಿ ಸೇರಿಕೊಂಡ. ಬರಗಾಲ ಬಂತು. ಬರಗಾಲದಲ್ಲಿ ಅಣ್ಣಂದ್ರು ಹೋಗ್ತಾರೆ. ಅಣ್ಣಂದ್ರೆ ಕಡೆಯದಾಗಿ ನಾವೇ ಅಣ್ಣಂದ್ರು, ನೀವೇ ತಮ್ಮ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಯೋಸೇಫ ಒಂದು ಮಾತು ಹೇಳಿ ಕಳಿಸ್ತಾನೆ, ಹೋಗಿ ಅಪ್ಪನ್ನ ಏನು ಮಾಡ್ರಿ, ನೀವು ಕರ್ಕೊಂಡು ಬನ್ನಿರಿ ಅಂತ ಹೇಳಿ ಹೋಗುವಾಗ ಒಂದು ಮಾತು ಹೇಳ್ತಾನೆ. ನೀವು ದಾರಿಯಲ್ಲಿ ಜಗಳ ಮಾಡಬೇಡ್ರಿ, ನೀವು ಸಹೋದರರಲ್ವೇ? ಅವನು ಗೊತ್ತು ಸಹೋದರನ ನನ್ನ ಜೊತೆಗೆ ನಾನಿದ್ದಾಗಲೇ ಎಷ್ಟು ಜನ ಕಿತ್ತಾಡ್ಕೊತಿದ್ರು, ಅದು ಹೊಡೆದಾಡ್ಕೊತಿದ್ರು ಅಂತ. ಈ ದಾರಿಲಿ ಹೋಗೋರು ಏನು ಮಾಡ್ತಾರೆ? ನಾನೆಲ್ಲ ಹಿಡ್ಕೊಟ್ಟಾಗ ನೀನು, ಯೋಸೇಫನ್ನ ಗುಂಡಿಗೆ ಹಾಕ್ತಮ್ಮ ನೀನು, ಎತ್ತದಮ್ ನಾನು, ಮಾರ್ಬಿಡು ಅಂತ ಹೇಳಿದಮ್ ನೀನು, ಅಪ್ಪನ ಜೊತೆ ಹೋಗಿ ಸುಳ್ಳು ಹೇಳ್ದಮ್ ನೀನು, ಆ ರಕ್ತನ ಬಟ್ಟೆಗೆ ಕಳಿಸಿದವ್ ನೀನು, ನಾನಲ್ಲ, ಆ ಕುರಿ ಹಿಡ್ಕೊಂಬಂದಮ್ ನೀನು. ದಾರಿ ಉತ್ತಕ್ಕೂ ಜಗಳ ಆಡ್ತಾ ಯಾರನ್ನು ಸಾಯಿಸ್ಕೊತಾರೆ ಗೊತ್ತಿಲ್ಲ. ಅದಕ್ಕೆ ಯೋಸೇಫ್ ಹೇಳ್ತಾನೆ, ದಾರಿಲಿ ಪಕ್ಕದಲ್ಲಿ ನೋಡಿ ಹೇಳ್ರಿ, ದಾರಿಲಿ ಸಹೋದರ ಜೊತೆ ಜಗಳ ಆಡಬೇಡಿ. ಯಾವ ದಾರಿ? 2026 ಇನ್ನೂ 10 ದಾರಿ ಇದೆ, 10 ತಿಂಗಳ ದಾರಿ ಇದೆ. ಈ 10 ತಿಂಗಳಲ್ಲಿ ಏನು ಮಾಡಬೇಡಿ, ಈ ದಾರಿಯಲ್ಲಿ ನಾವು ಜಗಳ ಆಡೋದಿಲ್ಲ. ಡಿಸೆಂಬರ್ ತೀರ್ಮಾನ ಮಾಡೋಣ, ಸ್ವಾಮಿ ನನ್ನ ಸಹೋದರಿಯ ಸಂಗಡ, ನನ್ನ ಸಹೋದರನ ಸಂಗಡ ನಾನು ಜಗಳ ಆಗಲಿಲ್ಲ ಸ್ವಾಮಿ. ಆಮೇಲೆ ಕಾರಣ ಸಹೋದರನನ್ನು ನನಗೆ ಯಜಮಾನನಾಗಿ, ಸೇವಕನಾಗಿ ನನ್ನನ್ನು ಇಟ್ಟು ಯಜಮಾನಾಗಿ, ದೊರೆಯನ್ನಾಗಿಟ್ಟಿದ್ದಾರೆ. ಈ ಮನಸ್ಥಿತಿಯಲ್ಲಿ ನಮ್ಮನ್ನು ಕಂಡುಕೊಂಡ್ರೆ ಒಬ್ಬ ವ್ಯಕ್ತಿ, ಸತ್ಯವೇದದ ಒಬ್ಬ ವ್ಯಕ್ತಿ ಬರ್ತಾರೆ. ಅವರ ಬಗ್ಗೆ ನಾನು ಮುಗಿಸ್ತೇನೆ. ಆಸಕ್ತರಾಗಿದ್ದೀರಾ? ನಾವು ಮಾತಾಡ್ತಿರುವಂಥ ವಿಷಯ ನಾವು ಸಹೋದರ, ಅಣ್ಣ ತಮ್ಮಂದರು. ಆಮೇಲೆ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. 2 ಸಮುವೇಲನ ಪ್ರವಾದನೆ ಗ್ರಂಥ, ಸಮುವೇಲನ ಬರೆದ 2ನೇ ಪ್ರವಾದನೆ, ಸಮುವೇಲನ ಬರೆದ 2ನೇ ಪ್ರವಾದನೆ ಗ್ರಂಥ, ಅದರ 2ನೇ ಅಧ್ಯಾಯಕ್ಕೆ ಬರೋಣ. 2 ಸಮುವೇಲನ ಪ್ರವಾದನೆ ಗ್ರಂಥ ಎಕ್ಸಾಮ್ ಆಗಿದೆಯಾ? ನೋಡೋಣ.
ಈ ಘಟನೆ ಎಕ್ಸಾಮ್ ಬರೆದಿದ್ರು ಓದಿದ್ರು ನಿಮ್ಮ ಮನಸ್ಸಲ್ಲಿ ಈ ಘಟನೆ ಇದೆಯಾ ಅಂತ ನಾನು ತಿಳ್ಕೊತೀನಿ. ಇಲ್ಲಿ ಒಂದು ಘಟನೆ ಇಲ್ಲಿ ನಡೀತದೆ. 2ನೇದಾಗಿ ಬಂದರೆ 2 ಸಮುವೇಲ 2ನೇ ಅಧ್ಯಾಯ ಅದರ 18ನೇ ವಚನದ ಮೇಲ್ಗಡೆ ಲೈನಿಂದ ಓದೋಣ. 18ನೇ ವಚನದ ಮೇಲ್ಗಡೆ ಲೈನಿಂದ ಓದೋಣ. ಈ 3 ಜನರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಯಾರ ಹೆಸರು? ಯೋವಾಬ್, ಅಭಿಷೈ, ಅಸಾಹೇಲ್. ಈ 3 ಜನ ವ್ಯಕ್ತಿಗಳು ಎಲ್ಲಿಗೆ ಬಂದಿದ್ರು? ಇಲ್ಲಿ ಯುದ್ಧ ಆಯ್ತಲ್ಲ, ಯುದ್ಧ ಆಗಿ ಸೋತಿದ್ರಲ್ಲ ಯಾರು? ಅಬ್ನೇರನು ಮತ್ತು ಇಸ್ರಾಯೇಲರು ದಾವೀದನ ಸೇವಕರಿಂದ ಸೋಲಿಸಲ್ಪಟ್ಟಿದ್ರು. ಅಬ್ನೇರನು ಸೋತಿದ್ರ, ಇಸ್ರಾಯೇಲರು ಸೋತಿದ್ರು. ಯಾರ ಮೂಲಕ? ದಾವೀದನ ಸೇವಕರ ಮೂಲಕವಾಗಿ ಇವರು ಸೋತೋಗಿದ್ರು. ಈಗ ಇವರು 3 ಜನ ಏನು ಮಾಡ್ತಾರೆ? ಈ ಚೆರೋಯಳ 3 ಮಂದಿ ಮಕ್ಕಳಾದ ಯೋವಾಬ್, ಅಭಿಷೈ, ಅಸಾಹೇಲ್ ಎಂಬವರು ಅಲ್ಲಿಗೆ ಬಂದಿದ್ದರು. ಅಸಾಹೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲಿನವನಾಗಿದ್ದನು. ಯಾರು? ಅಸಾಹೇಲನು ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಟ್ಯಾಲೆಂಟೆಡ್. ಇವನು ಏನು ಕೆಲಸ ಕೊಟ್ಟು ಟಕ್ಕನ್ ಮಾಡಿ ಮುಗಿಸ್ಬಿಡ್ತಿದ್ದ. ಜಿಂಕೆಯ ಕಾಲಿನಂತೆ ಇಂಥ ಒಂದು ಜ್ಞಾನವುಳ್ಳಂಥ ವ್ಯಕ್ತಿಯಾಗಿದ್ದ ಈ ಅಸಾಹೇಲನು. ಯಾರ ಮಗ ಇವನು? ಚೆರೋಯಳ ಮಗ. ಇವನನ್ನು ಮೂರನೇ ಮಗನಾಗಿ ತಗೊಂಡ್ಬಿಡೋಣ ನಾವು. ಮೊದಲನೇ ಮಗನ ಹೆಸರೇನು? ಯೋವಾಬ್. ಎರಡನೇ ಹೆಸರು ಅಭಿಷೇಕ್. 3ನೇ ಮಗನ ಹೆಸರೇ ಅಸಾಹೇಲ್. ಈ ಅಸಾಹೇಲನ ಬಗ್ಗೆ ಹೇಳ್ತದೆ, ಇವನು ಜಿಂಕೆಯ ಚುರುಕು ಕಾಲಿನಂತವನಾಗಿದ್ದನು. ಇವನು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಅಬ್ನೇರನನ್ನು ಹಿಂದಟ್ಟಿದನು. ಅಬ್ನೇರನ್ ಯಾರು ಹೇಳಿ? ಆಲ್ರೆಡಿ ಸೋತವನು. ಈ 18ನೇ ವರ್ಷದ ಅಬ್ನೇರನು ಇಸ್ರಾಯೇಲ್ ಏನಾಗಿದ್ರು? ಸೋತೋಗಿದ್ದಾರೆ. ಸೋತೋಗಿರುವಂತಹ ಅಬ್ನೇರನನ್ನು ಈ ಯೋವಾಬ ಹಿಂದಟ್ಟಲಿಲ್ಲ, ಅಭಿಷೇಕ್ ಹಿಂದಟ್ಟಲಿಲ್ಲ. ಅಸಾಹೇಲ್ ಏನು ಮಾಡ್ತಿದ್ದಾನೆ? ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಅವನನ್ನು ಸಂಹಾರ ಮಾಡಲೇಬೇಕು ಅಂತ ಅವನನ್ನು ಹಿಂದಟ್ತಾ ಇದ್ದಾನೆ. ಗಮನಿಸ್ರಿ, ಮುಂದೆ ಓದೋಣ. ನೀನು ಅಸಾಹೇಲನು, ನೀನು ಜಿಂಕೆ ಕಾಲಿನಿಂದ ಚುರುಕಾಗಿರೋನು, ನೀನು ಅಣ್ಣ ತಮ್ಮದಲ್ಲಿ ಭಾಳ ಜ್ಞಾನಿನೋ, ನೀನು ಭಾಳ ಬುದ್ಧಿವಂತೋ ಅಂತ ಕೇಳ್ತಿದ್ದ. ಯಾರು ಕೇಳ್ತಿದ್ದಾನೆ? ಅಬ್ನೇರನು. ಸೋತು ಹೋದಂತಹ ಅಬ್ನೇರನು ಕೇಳ್ತಿದ್ದಾನೆ, ನೀನು ಅಸಾಹೇಲನು ಅಂತ ಕೇಳ್ತಿದ್ದಾನೆ. ಆಗ ಅವನು ಹೇಳ್ತಾನೆ, ಅವನು ಸಾಕು. ಅಬ್ನೇರನು ಹೇಳ್ತಿದ್ದಾನೆ, ನೀನು ನನ್ನ ಹಿಂದಕ್ಕೆ ಬರ್ತಿದೆಯಲ್ಲಪ್ಪ, ನಾನು ತಪ್ಪಿಸ್ಕೊಂಡು ಅಂತ ತಿಳ್ಕೊಂಡು ಎಡಕ್ಕೋ ಬಲಕ್ಕೋ ಹೋಗಿ ಯಾರೋ ಒಬ್ಬರನ್ನ ಸಾಯಿಸ್ಕೊಂಡು ಹೋಗುವಾಗ ನೀನು ನಾನು ಬಿಟ್ಬಿಡು ಅಂತ ಕೇಳ್ತಿದ್ದಾನೆ. ಆಗ ಅಬ್ನೇರನೇ ಅಸಾಹೇಲ್ ಹೇಳ್ತಾನೆ ಗೊತ್ತಾ? ಅದೆಲ್ಲ ಆಗಲ್ಲ, ಅದನ್ನು ಏನೇನು ಮಾಡಲಿಲ್ಲ, ಒಪ್ಪಲಿಲ್ವಂತ. ಎಲ್ಲರ ಜೊತೆ ಇರ್ರಿ, ಅದು ಒಪ್ಪಲಿಲ್ವಂತ. ಇಲ್ಲ ನಾನು ಸಾಯಿಸ್ರೆ ನೀನು ಸಾಯಿಸ್ರೆ ನಂಗೆ ನೆಮ್ಮದಿ. ಆದ್ರೂ ಕೂಡ ನನ್ನ ಅಣ್ಣ, ಮೊದಲೇ ಅಣ್ಣನ ಹೆಸರೇನು? ಯೋವಾಬನ ಹೇಳಿ ಕಳಿಸಿದ್ದಾನೆ, ಅಬ್ನೇರನ ಬುಟ್ಟಿಗಿಟ್ಟೆ ಅವನ್ನ ಮುಗಿಸ್ತೇ ಬರಬೇಡ ನೀನು ಹಿಂದಕ್ಕೆ, ಹೋಗು ಜಯಶೀಲನಾಗಿ ಬಾ ಅಂತ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟು ಅದಕ್ಕೆ ಹೇಳ್ತಿದ್ದಾನೆ. ಅಬ್ನೇರನ್ ಹೇಳ್ತಿದ್ದಾನೆ, ನನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೊರಟವು ನೀನು ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಒಪ್ಪಲ್ಲ. ಮುಂದಕ್ಕೆ ಹೋದ್ರಿ ಅಂತ. ಅಬ್ನೇರನ್ ಹೇಳ್ತಿದ್ದಾನೆ, ನೀನನ್ನು ಹತ್ತಿಸ್ಕೊಂಡು ಬರ್ತಿದ್ದೆಯಲ್ಲ ಸ್ವಾಮಿ ಅಸಾಹೇಲನೇ, ನಾನು ಯಾಕೆ ನಿನ್ನನ್ನು ಸಾಯಿಸಬೇಕು? ನೆಲ ಕೂಡಿಸ್ಬೇಕು ಅನ್ನೋ ಅರ್ಥ ಏನು? ನಾನು ಯಾಕೆ ನೀನು ಸಾಯಿಸಲಿ? ಅಬ್ನೇರನ ಮನಸ್ಸು ಏನಾಗಿದ್ರೆ ಅಸಾಹೇಲನ ಸಾಯಿಸಬಾರ್ದು, ನಾನು ಬಲವುಳ್ಳವನು. ಆದರೆ ಅಲ್ಲಿ ವಾಕ್ಯ ಹೇಳ್ತದೆ, ಅವನು ಸೋತೋಗಿದ್ದಾನೆ. ಅಸಾಹೇಲನ ಕಲ್ಪನೆ ಏನು ಗೊತ್ತಾ? ಇವನು ಸೋತವನು, ಇವನನ್ನು ಸುಲಭವಾಗಿ ಸಾಯಿಸ್ಬಿಡ್ಬೋದು ಅಂತ. ಆದರೆ ಅಬ್ನೇರನ್ ಹೇಳ್ತಿದ್ದಾನೆ, ನನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಒಟ್ಟ. ಅವನು ಹೇಳ್ತಿರೋದು, ನೀನು ನನ್ನ ಸಾಯಿಸ್ಬಿಡ್ಬೇಡಪ್ಪ, ನಾ ದಯವಿಟ್ಟು ನನ್ನ ಕಾಪಾಡು ಅಂತ ಕೇಳ್ಕೊತಿಲ್ಲ. ನಾ ಕೈ ಎತ್ತಿದ್ರೆ ಮಗನೇ ನೀವು ಉಳಿಯಲ್ಲ. ಅರ್ಥ ಆಗ್ತಿದೆಯಾ? ನಾನು ಕೈ ಎತ್ತಿದ್ರೆ ನಮ್ಮ ಭರತವ್ರು ಹೇಳ್ತಿದ್ರು, ಅವನ ಸಿಕ್ಕಾಪಟ್ಟೆ ಸಾಯಿಸಿ ಬಿಸಾಕ್ಬಿಟ್ಟು ಎಸ್ತಾಗ್ಬಿಟ್ಟು ಮಾಸ್ಟರ್ ಅವನ ಸಾಯಿಸ್ಬೇಕು ನಾವು ಶತ್ರುವಿನ ಕಾರ್ಯಗಳನ್ನು. ಈ ಅಬ್ನೇರನ್ ಹೇಳ್ತಿದ್ದಾನೆ, ನನ್ನ ಕೈ ಸಿಕ್ಬಿಡಲ್ಲ, ಎಡಕ್ಕಾಗಲಿ ಬಲಕ್ಕಾಗಲಿ ತಪ್ಪಿಸ್ಕೊಂಡ, ನಾನ್ಯಾಕೆ ನೀನು ಸಾಯಿಸಲಿ? ಅವನು ಇಂಥ ಒಂದು ಪ್ರಶ್ನೆ ಕೇಳ್ತಾನೆ ನೋಡಿ. ನೀವು ಅನೇಕ ವಿರೋಧಗಳು ವ್ಯಕ್ತವಾದಾಗ ನಾನು ಯಾಕೆ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಲಿ, ದಯವಿಟ್ಟು ಬಿಟ್ಬಿಡು ಇಷ್ಟಕ್ಕೆ ವಿಷಯ.
ಅವ್ರಿಗೆ ಹೇಳಕ್ಕೆ ಬರ್ತಾರ, ದಯವಿಟ್ಟು ಸುಮ್ಮನಿದ್ಬಿಡಿ, ನನ್ನ ಯಾಕೆ ನನ್ನ ಕೆಟ್ಟವನು ಮಾಡಿರಿ, ಅವ್ರ ಬಗ್ಗೆ ನನಗೆ ಹೇಳಕ್ಕೆ ಬರಬೇಡಿ. ಕೆಲವು ಸಭೆಗಳಿದ್ದಾರೆ ಹೇಳೋಂಥವ್ರು, ಇವತ್ತಿಗೂ ಇಷ್ಟೆಲ್ಲ ಪ್ರಸಂಗ ಕೇಳಿದ್ರು ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು ಭಾಳ ನಿಪುಣರು. ಅವ್ರಿಗೂ ವಿಷಯ ಹೇಳಕ್ಕೆ ಬಂದ್ರೆ ಸಾಕು, ಹೌದಾ ಯಾರಿಗೂ ಹೇಳಲ್ಲ ಕಣ್ಣು ಹೇಳು, ಸ್ಟಾರ್ಟಿಂಗ್ ವರ್ಡ್ ಯಾರು ಬರ್ತದೆ, ಯಾರಿಗೂ ಹೇಳಲ್ಲ ಕಣ್ಣು ಹೇಳು. ತಕ್ಷಣ ಅಬ್ನೇರ್ ಅಂತ ಹೇಳಬೇಕು, ನನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೊಂಟು ಆಚೆ ಚೊರು ಕಲಿ ನಾನು ಬಿಟ್ಬಿಡಿ. ಅಲ್ಲೆಲ್ಲೂಯ್ಯ. ಈ ಅಬ್ನೇರ್ ಹೇಳಿದಂಥ ಮಾತನ್ನು ಅವನು ಒಪ್ಪಲಿಲ್ಲ, ತಿರುಗಿ ಹೇಳ್ತಿದ್ದಾನೆ, ನನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೊಟ್ಟೋಗು, ನಾನು ಯಾಕೆ ನಿನ್ನ ನೆಲ ಕುರುಳಿಸ್ಲಿ, ನಾನು ಯಾಕೆ ನಿನ್ನನ್ನು ಸಾಯಿಸಿಬಿಡ್ಲಿ. ಮುಂದೆ ಹೋಗೋಣ ಅಂತ. ಹಾಂ, ಯೋವಾಬ ನಿನ್ನನ್ನು ಸಾಯಿಸ್ಬಿಡೋದು ಕಳಿಸಿದ್ದೀನಲ್ಲ, ನಾನು ಈ ವಚನದ ಪ್ರಕಾರ ಇವನೇ ಉತ್ಸಾಹದಿಂದ ಬಂದವನೇ, ಇವನ್ನ ಸಾಯಿಸ್ತೀನಿ ಅಂತ ನಮ್ಮ ಅಣ್ಣನ ತಗೊಂಡೋಗೋದು ನಂಗೆ ಹೆಮ್ಮೆ ಪಡ್ತಾನೆ ಅಂತ ಅವನು ಈ ಅಬ್ನೇರನ್ನು ಯೋಚನೆ ಮಾಡ್ತಾನೆ. ಅಬ್ನೇರನು ನಂಗೆ ಭಾಳ ಒಳ್ಳೆ ಸ್ನೇಹಿತ, ನನ್ನ ತಮ್ಮ ಹುಡುಕಂದು ಸಾಯಿಸಕ್ಕೆ ಬಂದಿರ್ತಾನೆ, ಬುದ್ಧಿಯೊಳಗೆ ಕಳಿಸ್ಬೋದಾಗಿತ್ತಲ್ಲ ಅಬ್ನೇರನೇ, ನನ್ನ ತಮ್ಮನ್ನ ಯಾಕೆ ಸಾಯಿಸ್ತಾನೆ ನೀನು ಅಂತ ಒಂದು ವೇಳೆ ಯೋವಾಬ ಕೇಳಿಬಿಟ್ರೆ, ಅದಕ್ಕೆ ಅವನು ಹೇಳ್ತಾನೆ, ನಾನು ನಿನ್ನ ಹೊಡೆದು ನೆಲಕ್ಕೆ ಉಳಿಸ್ಬಿಟ್ರೆ ನಾನು ಹೇಗೆ ನಿನ್ನ ಅಣ್ಣನ ಮುಖ ತೋರಿಸ್ಲಿ, ನಾನು ಸಹೋದರರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದೆ ಹೋಗೋಣ ಅಂತ. ಹಾಂ ಹಾಂ ಏನಾಯಿತು? ಯಾಕೆ? ಅಬ್ನೇರನನ್ನು ದ್ವೇಷ ಮಾಡಿದ್ದರ ನಿಮಿತ್ತ, ಅಬ್ನೇರನ ಒಳ್ಳೆಯ ಆಲೋಚನೆಗಳನ್ನು ಕೇಳದೇ ಇರುವುದರ ನಿಮಿತ್ತ ಅಬ್ನೇರನು ಆತನನ್ನು ಕೊಲ್ಲುವಂತಹ ಸನ್ನಿವೇಶಕ್ಕೆ ಒಳಗಾದರು. ಈಗ ನೀವು ಹೇಳಿ, ಇದರಲ್ಲಿ ಯಾರು ತಪ್ಪು? ಈಗ ನೀವು ಇವರಿಬ್ಬರಲ್ಲಿ ಯಾವ ಸ್ಥಾನದಲ್ಲಿ ಇಷ್ಟಪಡ್ತೀವಿ? ನಿಜವಾಗ್ಲೂ ಯಾರು ಬಂದರೆ ಸುಮ್ಮನಿರು, ನನ್ನ ಕೆಟ್ಟೋಳು ಮಾಡ್ತಾರೆ, ಆ ವಿಷಯಗಳು ಈ ವಿಷಯಗಳು ನೀನು ಕೆಟ್ಟೋಳು ಮಾಡಿಬಿಡು, ಸುಮ್ಮನಿದ್ಬಿಡು, ವಚನ ಮಾತಾಡು, ಪ್ರಾರ್ಥನೆ ಬಗ್ಗೆ ಮಾತಾಡು, ಸೇವೆ ಬಗ್ಗೆ ಮಾತಾಡು, ನನ್ನನ್ನು ಒಳ್ಳೆಯವನಾಗಿರೋಂಗೆ ಬಿಟ್ಬಿಡು ಅಂತ ನೀವು ಅಸಹ್ಯರಿಗೆ ಸಹಾಯ ಆಲೋಚನೆ ಕೊಡ್ತೀರಾ, ಕೊಡಲ್ಲ. ಅದು ಇವಾಗ ನೀವು ಥಿಂಕ್ ಮಾಡಬೇಕು. ನನ್ನ ಸಹೋದರಿ ಆತನು, ಅಣ್ಣ ಯಾರು ಹೇಳಿ? ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ. ಈ ಸಹೋದರನ ನಾನು ಕೊಂದುಬಿಟ್ರೆ ನಿನ್ನ ಅಣ್ಣನಿಗೆ ನಾನು ಹೇಗೆ ಮುಖ ತೋರಿಸಲಿ ಅಂತ ಯೋವಾಬ ಅಬ್ನೇರನು ಕೇಳ್ತಿದ್ದಾನೆ. ಅಣ್ಣ ಯಾರು? ಯೇಸು ಕ್ರಿಸ್ತನು. ನನ್ನ ಸಹೋದರನ, ನಿನ್ನ ಪಕ್ಕದ ಸಹೋದರಿಯ ಕುರಿತಾಗಿ ನೀನು ತಪ್ಪಾಗಿ ದ್ವೇಷ ಮಾಡಿ ಮಾತಾಡಿ ಅವಳನ್ನು ನೋಯಿಸಿಬಿಟ್ರೆ, ಯೇಸುವಿನ ಹೆಸರನ್ನು ಪ್ರಾರ್ಥಿಸಿ ಅಂತ ಹೋಗ್ತೀರಿ ಗೊತ್ತಾ? ಹೇಗೆ ನಾನು ಪ್ರಾರ್ಥನೆ ಮಾಡಲಿ, ಹೇಗೆ ನನ್ನ ತಂದೆ ದೇವರ ಬಳಿ ಹೋಗಿ ಕೂತ್ಕೊಳ್ಳಿ, ನಾನು ಅವ್ರು ಹೇಗೆ ಮುಖ ತೋರಿಸಲಿ ನನ್ನ ಅಣ್ಣನಿಗೆ? ಈಗ ಗಮನಿಸ್ರಿ, ನನ್ನ ಜೊತೆ ಇರ್ರಿ. ವರಲಕ್ಷ್ಮಿ ಸಿಸ್ಟ್ರಿಗೆ ಯೇಸು ಸ್ವಾಮಿ ಅಣ್ಣ ಅಂದರೆ, ಮಧುಶ್ರೀಗೂ ಯೇಸು ಸ್ವಾಮಿ ಏನು? ಅಣ್ಣನೇ. ವರಲಕ್ಷ್ಮಿ ಸಿಸ್ಟ್ರನ್ನ ನೋಯಿಸಿ ಚೊಚ್ಚಿಬಿಟ್ರೆ ಮಧುಶ್ರೀ ಅಣ್ಣನಿಗೆ ಮುಖ ತೋರ್ಸೋಕ್ಕಾಗಲ್ಲ. ಯಾರ ಅಣ್ಣ? ಯೇಸು ಸ್ವಾಮಿ ಮುಖ ತೋರ್ಸೋಕ್ಕಾಗಲ್ಲ. ಆದರೂ ಇವತ್ತು ಎಷ್ಟೋ ಜನರನ್ನ ಸಾಯಿಸಿ ನಾಚಿಕೆಯಿಂದ ಹೋಗಿ ಅಣ್ಣನ ಮುಂದೆ ನಿಂತಿರ್ಮಲ್ಲ ನಾವು. ಸಾಯಿಸಿದೆ ಅಂತ ಗ್ರಹಿಕೆನೇ ಇಲ್ಲ. ಕೆಲವು ಈ ಒಂದು ಲೋಕದಲ್ಲಿ ಕೊಲೆ ಮಾಡಿದವ್ರನ್ನ ನಾಯಿಗಳು ಕಂಡಿಡ್ಬಿಡ್ತವೆ. ನಮ್ಮದಿರೋ ಕೆಲವು ನಾಯಿಗಳನ್ನ ಕೊಲೆಗಾರನ ಎಂಥ ನಾಯಿಗಳು ಕಂಡಿಡಕ್ಕಾಗಲ್ಲ, ಈ ಕೊಲೆಗಾರರನ್ನ. ಭಾಳ ಕ್ರಿಮಿನಲ್ ಆಗಿ ಅದನ್ನು ಮುಚ್ಚಿಟ್ಬಿಡ್ತಾನೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಅವನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಕೊಂದು ನಾನು ನಿಮ್ಮ ಅಣ್ಣನಿಗೆ ಹೆಂಗೆ ಮುಖ ತೋರಿಸಲಿ ಅಂದರು. ಆದರೂ ಅವನು ಬಿಡದೆ ಅವನು ಹಿಂದಟ್ಟಿದ್ರಿಂದ ಅವನು ಕೊಲ್ಲಲ್ಪಡ್ತಾನೆ. ಈ ವಿಷಯ ಈಗ ಅಬ್ನೇರನಿಗೆ ಗೊತ್ತಾಗೋಯ್ತು, ಯೋವಾಬನಿಗೆ ಗೊತ್ತಾಗೋಯ್ತು. ಯಾರನ್ನ ಕೊಂದದ್ದು? ಅಸಹ್ಯನ, ತನ್ನ ತಮ್ಮನನ್ನು ಕೊಂದಂಥ ಕಿರಿತಮ್ಮ. ಎಲ್ರಿಗೂ ಕಿರಿತಮ್ಮ ಸ್ವಲ್ಪ ಪ್ರೀತಿ ಜಾಸ್ತಿನಾ? ಹೌದಾ? ದೇವರಿಗೆ ಸ್ತೋತ್ರ, ನಾನು ಕಿರಿಯವನೇ. ಈ ಕೊಂದಂಥ ವಿಷಯ ಈ ಯೋವಾಬನಿಗೆ ಗೊತ್ತಾಗೋಯ್ತು. ಈಗ ಮುಂದೆ ಹೋದ ಈಗ ಏನಾಯ್ತು? ಸುಮ್ಮನಿದ್ದವ್ರನ್ನ ಕೆಳಗುಟ್ಟ. ಯಾರು? ಅಸಹ್ಯಲ ಅಭಿಷೇಕ್ ಮತ್ತು ಯೋವಾಬನು ಸುಮ್ಮನಿದ್ದವ್ರನ್ನ ಇವನು ಕೊಲ್ಲಲ್ಪಟ್ಟು ವಿಷಯ ಗೊತ್ತಾಗೋಯ್ತು ಇಬ್ಬರು ಅಣ್ಣಂದ್ರಿಗೆ. ನನ್ನನ್ನು ಅಬ್ನೇರನ್ನು ಕೊಂದುಬಿಟ್ಟ ಅನ್ನೋ ವಿಷಯ ಗೊತ್ತಾಗೋಯ್ತು. ಈಗ ಇವರಿಬ್ಬರು ಏನು ಮಾಡಿದ್ರು? ಅಬ್ನೇರನನ್ನು ಹಿಂದಟ್ಟರು. ಏನಕ್ಕೆ? ಇವನ್ನ ಕೊಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಅಬ್ನೇರನ ಪಾತ್ರ ಏನಾದ್ರು ಇತ್ತಾ? ಇಲ್ಲ.
ಕೊಲ್ಲೋಕೆ ಮುಂಚೆ 2 ಸರಿ ಹೇಳೋನೆ, ಬೇಡ ಮಗನೇ, ತಮ್ಮ ಬೇಡ ಒಟ್ಟವು, ನೀನು ನನ್ನನ್ನು ಕೊಂದಿಗಿನ ಬಿಡ್ಬೇಕಾಗತ್ತೆ, ನಿಮ್ಮ ಅಣ್ಣನ ಮುಂದೆ ಮುಖ ತೋರಿಸೋಕ್ಕಾಗಲ್ಲ, ಬೇಡ ಒಟ್ಟೋಗು ತಮ್ಮ. ತುಂಬ ಆಲೋಚನೆ ಹೇಳಿದ್ದಾನೆ. ಆದರೂ ಅವನು ಈಗ ಉದಾಹರಣೆಗೆ ನನ್ನ ಆತ್ಮವನ್ನು ಸುರಕ್ಷಿತ ಕಳಿಸಬೇಕು ಅಂದರೆ ಮತ್ತೊಬ್ಬ ಕೊಲೆ ಮಾಡೋಕ್ಕೆ ಬಂದವನು ನಾವೇನು ಮಾಡಬೇಕಾಗುತ್ತೆ? ಆತ್ಮರಕ್ಷಣೆ. ಕರೆಕ್ಟ್, ಕೊಲ್ಲಬೇಕಾಗ್ತದೆ. ಇವತ್ತು ಆ ಕೊಲೆ ಲೋಕದಲ್ಲೂ ಕೂಡ ಅದರ ಕೊಲೆ ಎಂಬುದಾಗಿ ಪರಿಗಣಿಸಲ್ಲ, ಆತ್ಮರಕ್ಷಣೆ ಅಂತಲೇ ಪರಿಗಣಿಸ್ತಾರೆ. ಇವನು ಮಾಡಿದ್ದು ಕೊಲೆನ ಆತ್ಮರಕ್ಷಣೆನ? ಆತ್ಮರಕ್ಷಣೆ. ಈಗ ಇವರಿಬ್ಬರು ಅದನ್ನು ತಿಳಿದೆ ಆತ್ಮರಕ್ಷಣೆಯನ್ನು ಕೊಲೆ ಅಂತ ಪರಿಗಣಿಸಿ ಇವಾಗ ಇವರಿಬ್ಬರು ಕೂಡ ಅಡ್ಸ್ಕೊಂಡು ಓಡ್ತಿದ್ದಾರೆ. ಯಾರನ್ನ? ಅಬ್ನೇರನ್ನ. ಮುಂದೆ ಓದೋಣ ಅಂತ. ಒಳ್ಳೆ ಹೆಸರು ನೋಡಿ, ಅಮ್ಮ ಅನ್ನೋ ಗುಡ್ಡಕ್ಕೆ ಬರಬೇಕು. ನಮ್ಮ ಕನ್ನಡದಲ್ಲಿ ಅಮ್ಮ, ತಾಯಂದ್ರ ಮನೋಭಾವನೆ ಸ್ಥಳಕ್ಕೆ ಬರಬೇಕು ನಾವು. ತಮಿಳು ಹೆಂಗಿದೆ ಇಷ್ಟ? ಅದೇ ಹೆಸರು. ಗುಡ್. ಅಮ್ಮ ಅನ್ನೋ ಸ್ಥಳಕ್ಕೆ ಬರಬೇಕು ನಾವು ಕೂಡ. ಯಾವುದಾದ್ರೂ ವ್ಯಕ್ತಿನ ದ್ವೇಷ ಮಾಡೋ ಸನ್ನಿವೇಶ ಬರ್ತದ, ಅಮ್ಮನ ಸ್ಥಳಕ್ಕೆ ಬನ್ನಿರಿ, ತಾಯಿಯ ಹೃದಯ ನೋಡ್ರಿ, ತಾಯಿ ಹೃದಯದಲ್ಲಿ ಅವ್ರನ್ನ ನೋಡ್ಬಿಡ್ರಿ. ಯಾವ ಹೃದಯದಲ್ಲಿ? ಅಮ್ಮ ಅಂದರೆ ಯಾರು? ತಾಯಿ ಹೃದಯದಲ್ಲಿ ನಿಂತು ನೀವು ಆಲೋಚನೆ ಮಾಡಬೇಕು. ಅಮ್ಮ ಅನ್ನೋ ಗುಡ್ಡಕ್ಕೆ ಬಂದು ನಿಂತ್ಕೊಂಡ್ರಂತೆ. ಯಾವುದಾದ್ರೂ ಬೆಟ್ಟ ನೋಡಿದ್ವಿ, ಇದು ಅಮ್ಮ ಅನ್ನೋ ಗುಡ್ಡ ಒಂದದ. ಈ 2026ರಲ್ಲಿ ಅನೇಕ ಗುಡ್ಡಗಳನ್ನ ಹತ್ತಿ ಆಗಾಗ ಅಮ್ಮ ಅನ್ನೋ ಗುಡ್ಡಕ್ಕೆ ಬಂದು ನಿಂತ್ಕೊಳ್ಳಿ. ಆ ಗುಡ್ಡಗಳನ್ನ ಬೆಟ್ಟಗಳನ್ನ ಹತ್ರಿ, ಬಟ್ ಆಗಾಗ ಸಾಯಂಕಾಲ ಆಗ್ತಿದ್ದಾಗೆ ಅಮ್ಮನ ಗುಡ್ಡಕ್ಕೆ ಬಂದು ನಿಂತ್ಕೊಂಡು ಯೋಚನೆ ಮಾಡಿ, ನಾನು ಏನು ಮಾಡಿದೆ ಇವತ್ತು, ಅವಳು ಮಾಡಿದ ಸರಿನ ತಪ್ಪ, ಅಮ್ಮನಾಗಿ ಯೋಚನೆ ಮಾಡಿಬಿಟ್ರೆ ತಪ್ಪು ಕೂಡ ತಪ್ಪಾಗಿ ಕಾಣಲ್ಲ. ಅಮ್ಮನ ಗುಡ್ಡಕ್ಕೆ ಬಂದಾಗ ಮುಂದೆ ಹೋಗೋಣ ಅಂತ. ಎಷ್ಟನೇ ವಚನ? 24ನೇ ವಚನ ಓದ್ರಿ. ಸೂರ್ಯಸ್ತಮಾನವಾಯಿತು. ಏನಾಯ್ತು ಅಂದರೆ ಸೂರ್ಯ ಮುಳುಗೋಯ್ತು. ಅಬ್ನೇರನನ್ನು ನನ್ನ ಕತ್ತೆಯಲ್ಲಿ ಒಳಗಿರ್ರಿ ಇಬ್ಬರು ಅಟ್ಕೊಂಡು ಬರ್ತಿದ್ದಾರೆ ಓಡಿಸ್ಕೊಂಡು. ಯಾರ್ಯಾರು? ಯೋವಾಬನು ಮತ್ತು ಅಭಿಷೇಕ್ ಇಬ್ಬರು ಅಬ್ನೇರನ್ನು ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ಸೂರ್ಯ ಮುಳುಗೋಯ್ತು. ನೋಡಿ, ಅಮ್ಮ ಅನ್ನೋ ಸ್ಥಳಕ್ಕೆ ಬಂದರೆ ಸೂರ್ಯ ಅನ್ನೋದು ಕೋಪನ ಸೂಚಿಸುತ್ತೆ. ಕೋಪ ಮುಳುಗೋಗ್ಬೇಕು. ಅಲ್ಲೆಲೂಯಾ. ಕೋಪ ತಣ್ಣಗೆ ಹಾಕ್ಬಿಡ್ಬೇಕು. ಅಮ್ಮನ ಹೃದಯ ಯೋಚನೆ ಮಾಡಿದ್ರೆ ಸೂರ್ಯ ಮುಳುಗೋಯ್ತು. ಕೆಲವ್ರಿಗೆ ಮಧ್ಯರಾತ್ರಿ ಆದರೂ ಸೂರ್ಯ ಮುಳುಗಿರಲ್ಲ. ಕೆಲವು ವಿಶ್ವಾಸಿಗಳಿಗೆ, ಕೆಲವು ತಮ್ಮಂದರಿಗೆ, ಕೆಲವು ಅಣ್ಣಂದರಿಗೆ ಮಧ್ಯರಾತ್ರಿ ಆದರೆ ಏನಾಗಲ್ಲ, ನತ್ತಿ ಮೇಲೆ ಇರುತ್ತೆ. ಅದಕ್ಕೆ ಪೌಲ ಹೇಳೋದು, ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಆಮೇಲೆ ಎಲ್ಲ ವಾಕ್ಯ ನಿಂಕಿದೆಯಾ? ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ತಣ್ಣಗೆ ಹಾಕ್ಬಿಟ್ಟು ಇವರು ಮುಳುಗೋದ ತಕ್ಷಣ ಅಲ್ಲೇ ನಿಂತರು. ಈಗ ಸೂರ್ಯ ಮುಳುಗೋಯ್ತು, ಕತ್ಲಾಗೋಯ್ತು. ಹಾಗೆ ಮರ್ಕಿರು ಲೈಟ್ ಇತ್ತ? ಇಲ್ಲ, ಕತ್ಲಾಗೋಯ್ತು. ಈಗ ಮುಂದೆ ಹೋಗೋಣ. ಸಾಕು. ಈಗ ಅಬ್ನೇರನು ಅಸಹ್ಯನು ನಡ್ಸ್ಕೊಳ್ಳೋವಾಗ ಎಷ್ಟು ಜನ ಇದ್ದ? ಒಬ್ಬನೇ ಇದ್ದ. ಅವರೆಲ್ಲ ಈಗ ಅಟ್ಸ್ಕೊಂಡು ಬಂದರು. ಈಗ ಅಬ್ನೇರನು ಯಾವುದರ ಸಮೇತ ಬಂದು ನಿಂತ್ಕೊತಿದ್ದಾನೆ? ಗುಡ್ಡದಲ್ಲಿ ಗುಂಪಿನ ಸಮೇತ ಬಂದು ನಿಂತ್ಕೊತಿದ್ದಾನೆ. ಈಗ ಈ ಅಬ್ನೇರನು ಗುಂಪಿನ ಸಮೇತನಾಗಿ ಬಂದು ಯೋವಾಬನನ್ನು ಅಭಿಷೇಕನನ್ನು ಕೊಲ್ಲುವುದು ಸುಲಭನ ಕಷ್ಟನ? ಸುಲಭ. ಅಬ್ನೇರನ ಸ್ವಭಾವವನ್ನು ಇಲ್ಲಿ ಗಮನಿಸಿ ನೋಡ್ರಿ. ಇಲ್ಲಿ ಎಂಡಿಂಗಲ್ಲಿ ಏನು ನಡೀತದೆ ಅಂತ ಮುಂದೆ ಓದೋಣ. ಕತ್ತಿ ಯಾವಾಗಲೂ ತಿಂತಾನೆ ಇರಬೇಕಾ? ಕತ್ತಿ ಯಾವಾಗಲೂ ಏನು ಹೇಳ್ತಾರಲ್ಲ, ಕತ್ತಿ ತೆಗೆದ್ಮೇಲೆ ಅದು ರಕ್ತ ಕೊಡ್ಲೇಬೇಕಂತೆ. ಕೇಳಿಸ್ಕೊಂಡಿದ್ದೀರಾ? ಕತ್ತಿ ತೆಗೆದ್ಮೇಲೆ ರಕ್ತ ಕೊಡ್ಲೇಬೇಕಂತೆ. ಇವನು ಹೇಳ್ತಿದ್ದಾನೆ, ಅಬ್ನೇರನು ಯಾವಾಗಲೂ ಕತ್ತಿ ತಿಂತಾನೆ ಇರಬೇಕಾ? ರಕ್ತ ಸುರಿಸ್ತಾನೆ ಇರ್ಬೇಕಾ? ನಿನ್ನ ಕತ್ತಿ, ನನ್ನ ಕತ್ತಿ ಇದೆ, ಯಾವಾಗಲೂ ರಕ್ತ ಕೊಡ್ತಾನೆ ಇರಬೇಕಾ? ಎಂಥ ಬುದ್ಧಿ ಹೇಳ್ತಿದ್ದಾನೆ ನೋಡ್ರಿ. ನೀವು ಹೇಳ್ರಿ, ಈ ನಾಲ್ಗಿಗೆ ಯಾವಾಗಲೂ ಅವ್ರ ಬಗ್ಗೆ ಮಾತಾಡ್ತಾನೆ ಇರಬೇಕಾ? ಈ ಕತ್ತಿ, ನಿಮ್ಮ ಕತ್ತಿ ಯಾವ್ದು ಹೇಳಿ? 2 ಕತ್ತಿ ಇದೆ ನಮ್ಮ ಹತ್ರ. ಇದೊಂದು ಕತ್ತಿ, ಇದೊಂದು ಕತ್ತಿ. ಇದರಲ್ಲಿ ಯಾವ ಕತ್ತಿ ಉಪಯೋಗಿಸಿದ್ರೆ ಬಹಳ ಮುಖ್ಯ. ಅಬ್ನೇರನ ಕೈಯಲ್ಲಿರುವಂಥ ಕತ್ತಿ ಇದು, ಯೋವಾಬ ಮತ್ತು ಅಭಿಷೇಕ್ ಕೈಯಲ್ಲಿರುವಂಥ ಕತ್ತಿ ಇದು. ಎಲ್ಲರೂ ಇಲ್ಲಿ ಇದ್ದೀರಾ? ಈಗ ಅಬ್ನೇರನೀಗ ಮಾತಾಡ್ತಿದ್ದಾನೆ, ಯಾವಾಗಲೂ ನಿಮ್ಮ ಕತ್ತಿಗೆ ಏನು ಕೊಡಬೇಕು? ತಿಂತಾನೆ ಇರಬೇಕಾದು, ರಕ್ತ ಸುರಿಸ್ತಾನೆ ಇರಬೇಕಾ? ಅಬ್ನೇರನು ಅಸಹ್ಯನಿಗೆ ಒಂದು ಬುದ್ಧಿ ಮಾತು ಹೇಳ್ತಾನೆ, ಎಡಕಾಲಿ ಬಲಕಾಲಿ ತಿರುಗಿ ಹೊಂಟವನೇ ತಪ್ಪಿಸ್ಕೊಂಡನಿದ್ದ ಅಂತ. ಇಲ್ಲಿ ಇವನಿಗೆ ಹೇಳ್ತಿದ್ದಾನೆ,
ಅಬ್ನೇರನು ಯೋವಾಬನಿಗೆ ಯಾವಾಗಲೂ ಕತ್ತಿ ತಿಂತಾನೆ ಇರಬೇಕಾ? ಮುಂದೆ ಹೋದ್ರೆ ಅದಕ್ಕೆ ಏನಂತ ಉತ್ತರ ಕೊಡ್ತಾರೆ? ಹಾಗೆ ಥರನೇ ಇದರ ಅಂತ್ಯಫಲವೆಂದು ನಿನಗೆ ಗೊತ್ತಾಗಲಿಲ್ಲವೋ? ಯಾವುದನ್ನು ಹೇಳ್ತಿದ್ದಾನೆ? ನೀವು ನನ್ನನ್ನು ಹಾಗೆ ಮಾಡಿದ್ದರ ನಿಮಿತ್ತವಾಗಿ ನಿನ್ನ ತಮ್ಮ ಈಗ ಅಸಹ್ಯರನ್ನು ಸತ್ತು ಹೋದ. ಅದು ಹೇಳ್ತಿದ್ದಾನೆ, ಹಾಗೆ ತಾನೇ ಅಂತ್ಯಫಲ. ಇವತ್ತು ಯೋವಾಬ ಮತ್ತು ಅಭಿಷೈ ನನ್ನ ನಡ್ಸ್ಕೊಂಡು ಬರ್ತಿರಲಿಲ್ಲ, ನೀವು ಸುಮ್ಮನಿದ್ರಿ. ನಿನ್ನ ತಮ್ಮನ ನಾ ಕೊಂದುಬಿಟ್ಟೆ. ಈಗ ಅವನು ಹಾಗೆ ಮಾಡ್ಕೊಂಡು ಬಂದ, ನಾ ಕೊಂದೆ. ಈಗ ನಿಮ್ಮಿಬ್ಬರಲ್ಲಿ ಏನು ಬಂದ್ಬಿಡ್ತು? ಹಾಗೆ ಬಂದ್ಬಿಡ್ತು, ದ್ವೇಷ ಬಂತು. ಇದು ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೇ ಕಂಟಿನ್ಯೂ ಆಗ್ಬೇಕಂದ್ರೆ ಇಬ್ಬರಲ್ಲಿ. ಈಗ ನೆಕ್ಸ್ಟ್ ನನ್ನನ್ನು ನೀವು ಸಾಯಿಸ್ಕೊಳ್ಬೋದು, ನನ್ನ ಸಂತತಿ ನಿನ್ನನ್ನು ಗುರಿ ಇರುತ್ತೆ. ಅಥವಾ ನಾನು ನಿನ್ನ ಸಾಯಿಸ್ಬೋದು, ನಿಮ್ಮ ಸಂತತಿ ನನ್ನ ಮೇಲೆ ದ್ವೇಷ ಹೊಂದ್ಕೊಳ್ಳುತ್ತೆ. ಇದೇ ನಮಗೆ ಕಂಟಿನ್ಯೂ ಆಗಿ ಆಗಬಾರ್ದು ನಮ್ಮ ಮಧ್ಯದಲ್ಲಿ. ಎಂಥ ಒಂದು ಬುದ್ಧಿ ಮಾತು ಆ ದಿನಗಳಲ್ಲಿ ಅಬ್ನೇರನ್ನು ಹೇಳುವಂಥ ಮಾತು. ಇವತ್ತು ಆ ಥರ ಸಭೆಯಲ್ಲಿ ವಿಶ್ವಾಸಿಗಳಿಲ್ವಾ? ಒಬ್ಬರನ್ನು ದ್ವೇಷ ಮಾಡೋದ್ರಿಂದ, ಇವತ್ತು ಉದಾಹರಣೆಗೆ ಒಬ್ಬರನ್ನ ದ್ವೇಷ ಮಾಡಿದ ಅವ್ರ ಕುಟುಂಬದವ್ರು ಎಲ್ರಿಗೂ ದ್ವೇಷಗಳೇ ಆಗ್ತಾರೆ. ನಿಮ್ಮ ಅಕ್ಕಪಕ್ಕದಲ್ಲಿ ಒಬ್ಬರು ಏನಾದ್ರು ಬೇಜಾರು ಮಾಡ್ಕೊಂಬಂದಿದ್ರೆ ಮನೆ ಮಂದಿರೆಲ್ಲ ಏನು ಮಾಡ್ತೀರಿ? ಮಾತಾಡ್ತೀರಾ? ಪಾಡ್ಗಾದಲ್ಲಿ ನಾವು ಮಾತಾಡ್ಬೋದರೆ ಇಲ್ಲ. ಒಬ್ಬಳಿಗೆ ಇಷ್ಟ ಇರಲಿಲ್ಲ, ಒಬ್ಬನಿಗೆ ಇಷ್ಟ ಆಗಲ್ಲ ಅಂದರೆ ಇಡೀ ಮನೆ ಮಂದಿಯವ್ರಿಗೂ ಅವ್ರು ಇಷ್ಟ ಆಗಲ್ಲ. ಅವ್ರಿಗೆ ಒಳ್ಳೆಯದೇನಿತ್ತು ಕೆಟ್ಟದೇನಿತ್ತು ಯಾವುದನ್ನು ಯೋಚನೆ ಮಾಡಲ್ಲ, ಯಾವುದನ್ನು ಯೋಚನೆ ಮಾಡಲ್ಲ. ನನ್ನ ಪ್ರಿಯರಿಗೆ ನೋವಾಗಿದೆ, ಇದರಿಂದ ನೋಯಿಸಿದವ್ರು ಎಲ್ಲರೂ ನನಗೂ ಇರೋಗಿದ್ದಾರೆ. ನಾವಿದು ಹೇಳ್ತಾರೆ, ನಿನ್ನ ವೈದ್ಯಗಳೆಲ್ಲ ನನಗೂ ವೈದ್ಯರು, ನಿನ್ನ ಶತ್ರುಗಳೆಲ್ಲ ನನಗೂ ಶತ್ರುಗಳು, ನಿನ್ನ ಮಿತ್ರರೆಲ್ಲ ನನಗೂ ಮಿತ್ರರು ಅಂತ ಹೇಳ್ತಾರೆ. ಆಲೋಚನೆ ಮಾಡಿ, ಅಬ್ನೇರನು ಹೇಳ್ತಿದ್ದಾನೆ, ಇದು ಅಂತ್ಯ ಅಲ್ಲ. ಅಂತ್ಯಫಲ ಬರೀ ದ್ವೇಷ ಆಗ್ತದೆ, ಜಗಳ ಆಗ್ತದೆ, ಕೊಲೆಗಳೇ ಆಗ್ತದೆ, ಸಂಹಾರನೇ ಆಗ್ತದೆ. ಇದು ಬೇಡ ಅಬ್ನೇರನೇ ಅಂತ ಆಲೋಚನೆ ಆಗ್ತದೆ. ಮುಂದೆ ಓದೋಣ. ಹಾಗಿದ್ರೆ ಅಬ್ನೇರ ಹೇಳ್ತಿದ್ದಾನೆ, ನಾನು ನಿನಗೆ ಯಾರು? ಸಹೋದರ. ಸಹೋದರನ ಹಿಂದಟ್ಟು ಬೇಡ ಅಂತ ಅಬ್ನೇರನೇ ನೀನು ಯಾವಾಗ ಆಜ್ಞಾಪಿಸ್ತೀಯ ನಿನ್ನ ಹಿಂಡಿಗೆ, ನಿನ್ನ ಗುಂಪಿಗೆ? ಇವತ್ತು ನನಗೂ ನಿನಗೂ ಒಬ್ಬ ಸಹೋದರನ ಹೇಳುವಂಥ ಮಾತು, ಅವರಿವರನ್ನು ಹಿಂದಟ್ಟುವುದು ಅಂದರೆ ಅವರಿವರನ್ನು ಗಮನಿಸುವುದು, ಅವರಿವರ ಬಗ್ಗೆ ತಿಳ್ಕೊಳ್ಳುವಂತಹ ತವಕವುಳ್ಳವರಾಗಿರುವುದು. ಇವತ್ತು ಆಲೋಚನೆ ಮಾಡ್ತಿದ್ದೀರಾ? ನೀನು ದಿನದ 24 ಗಂಟೆಯಲ್ಲಿ ಯಾರ ಬಗ್ಗೆನೂ ತಿಳ್ಕೊಳ್ಳೋ ಆಸೆ ಪಡ್ತಾ ಇಲ್ವಾ? ಪಡದೇ ಇದ್ರೆ ಅಂಥವ್ರಿಗಾಗಿ ಸ್ತೋತ್ರ. ನಾವು ಆಸೆ ಪಡ್ತೀವಿ. ಕೆಲವ್ರನ್ನ ನಾನು ಹಿಂದೆ ವಾಟ್ಸಪ್ ಆನ್ ಮಾಡಿದ್ರೆ ಸಾಕು, ಅನೇಕರನ್ನ ಆನ್ಲೈನಲ್ಲಿ ನೋಡ್ತಾ ಇದ್ದೆ. ಆನ್ಲೈನ್ ಅಂತ ಕಾಣಿಸ್ತಾ ಇತ್ತು. ಅವಾಗ ನನಗೆ ಭಾಳ ಕೋಪ ಬರೋದು, ಎಷ್ಟೊತ್ತಾದರೂ ಇವರು ಆನ್ಲೈನಲ್ಲಿ ಅವರಲ್ಲ ಅಂತ. ಅದರಿಂದ ನಾನು ಮಲಿಕಂದು ನಿದ್ದೆ ಮಾಡ್ತಿರೋ ಅವ್ರು ದಿಢೀರ್ ಎಚ್ಚರಾದ್ರೆ ಈಗಲೂ ಆನ್ಲೈನ್ ತಿನ್ನತ್ತೆ ತೆಗೆದು ನೋಡೋದು. ಇದರಿಂದ ಯಾರು ನಿಮ್ಮದು ಯಾವಾಗ್ತಿದೆ? ನಾನು ಎಷ್ಟೋ ವರ್ಷ ಆಯಿತು ಅದನ್ನು ಆ ಒಂದು ಆಪ್ಷನ್ನೇ ಆಫ್ ಮಾಡಿಬಿಟ್ಟೆ. ಈಗ ನಾನು ಆನ್ಲೈನ್ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ, ಮತ್ತೊಬ್ಬರು ಆನ್ಲೈನ್ ಇದೆ ಅಂತ ನನಗೂ ಅವ್ರು ಏನಾದರೂ ಹಾಕ್ಕೊಂಡೋಗ್ಲಿ. ನಾನು ಯಾವಾಗ 24 hours 24/7 ಆನ್ಲೈನ್ ಇರ್ತೀನಿ. ನಾನು ಮೀನ್ಸ್ ನೆಟ್ಟಲ್ಲಿ ಇದ್ದೇ ಇರುತ್ತೆ. ನನಗೆ ಬೇರೆ ಕಡೆಯಿಂದ ಕೆಲವು ಕಾಲ್ಗಳು ಬರಬೇಕು. ರಾತ್ರಿ ಕೂಡ ಒಬ್ಬರು 10 ಸಮಯದಲ್ಲಿ USA ಕಾಲ್ ಮಾಡಿದರು, ಪಾಸ್ಟ್ ಇದಕ್ಕಾಗಿ ನನಗೆ ಕಾಲ್ ಮಾಡಿ ಪ್ರೇಯರ್ ಮಾಡಿಸ್ಕೊಟ್ರು. ಹಲ್ಲೆಲೂಯಾ. ನಾನು 24 hours into 7 ಆನ್ಲೈನ್ ಇರ್ತೀನಿ. ನಾನು ಮತ್ತೊಬ್ಬರಿಗೆ ನಾನು ಹುಡುಕೋಂಥ ಅವಶ್ಯಕತೆಯೂ ಬೇಡ, ನನ್ನ ಬಗ್ಗೆ ಮತ್ತೊಬ್ಬರಿಗೆ ಹೇಳ್ಕೊಡೋ ಅವಶ್ಯಕತೆಯೂ ಬೇಡ. ಹಿಂಗೆ ಇರುತ್ತೆ. 2 ಮನೆ ಮತ್ತು ಕೇಳಿ ಪಕ್ಕದಲ್ಲಿ ಯಾರನ್ನ ಹುಡುಕಬೇಡಿ, ಯಾರನ್ನ ಹಿಂಬಾಲಿಸಬೇಡಿ. ಕೇಳಿ ಪಕ್ಕದಲ್ಲಿ ಯಾರನ್ನ ಹುಡುಕಬೇಡಿ. ಹಲ್ಲೆಲೂಯಾ. ಯಾರನ್ನ ಹಿಂದಟ್ಟಬೇಡಿ. ಸಹೋದರನ ಹಿಂದಟ್ಟುವುದು ಬೇಡ ಎಂಬುದಾಗಿ ಯಾವಾಗ ನೀನು ಆಜ್ಞಾಪಿಸ್ತೀಯ ಯೋವಾಬನೇ ಎಂಬುದಾಗಿ ಅಬ್ನೇರನು ಕೇಳ್ತಿದ್ದಾನೆ. ಈಗ ಏನು ನಡೀತು ಗೊತ್ತಾ? ಅಬ್ನೇರನ ಯೋವಾಬನ ತೀರ್ಮಾನಗಳು. ಮುಂದೆ ಹೋದ್ರಿ. ಸಾರಿ, ಯೋವಾಬನಿಗೆ ಅರ್ಥ ಆಗೋಯ್ತು. ಎಂಥ ಮಾತು ಹೇಳಿದೆ ಅಬ್ನೇರನೇ. ಈ ಮಾತು ಹೇಳದೆ ಇದ್ದರೆ ನನ್ನ ಕಡೆಯವರೆಲ್ಲ ಯಾರ್ಯಾರನ್ನೂ ಹಿಂದಟ್ತಿದ್ರು ಅಂತ ಹೇಳ್ತಿಲ್ಲ, ತಮ್ಮ ಬಂಧುಗಳನ್ನು ಹಿಂದಟ್ತಾ ಇತ್ತು. ಯುದ್ಧ ನಡೀತಾ ಇತ್ತು, ಕೊಲೆ ಮಾಡ್ತಾಯಿದ್ರು, ಸತ್ತು ಹೋಗ್ತಾಯಿದ್ರು. ನೀನು ಒಂದು ಮಾತು ಹೇಳಿದೆ ನೋಡು, ಇದು ನನಗೆ ತೆಚ್ಚಾಗುತ್ತೆ. ಎಲ್ಲಿವರೆಗೆ ಈ ಕತ್ತಿಗೆ ನಾನು ಆಹಾರ ಕೊಡ್ತಾನೆ ಇರಬೇಕು? ಎಲ್ಲಿವರೆಗೆ ಅಗೆತನವನ್ನು ಮುಂದುವರಿಸ್ಕೊಂಡು ಹೋಗಬೇಕು? ಎಲ್ಲಿವರೆಗೆ ನಮ್ಮ ಸಹೋದರನ ಹಿಂದಟ್ಟು ಅಂತ ಹೇಳಬೇಕು? ಇದೆಲ್ಲ ಸ್ಟಾಪ್ ಮಾಡಿಬಿಡ್ತೀನಿ ಎಂಬುದಾಗಿ ಯೋವಾಬನಿಗೆ ಅನಿಸ್ಬಿಡ್ತು. ಯೋವಾಬನಿಗೆ ಗೊತ್ತಾಗೋಯ್ತು. ನಾನು ಹೇಳ್ತಿರೋದು ಸಹೋದರರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಹೋದರನನ್ನು ಹಿಂದಟ್ಟಬಾರದು ಅಂತೇಳಿ ಅಬ್ನೇರನು ಯೋವಾಬನಿಗೆ ಆಲೋಚನೆ ಅಂತಾನೆ. ಅಲ್ಲಿ ಏಸಾವನು ಹೇಳ್ತಿದ್ದಾನೆ, ಅವನ ಅಣ್ಣ ತಮ್ಮಂದರೆಲ್ಲ ಅವನಿಗೆ ಸೇವಕರಾಗಿರುವರು, ವಿರೋಧಿಗಳಾಗಲ್ಲ.
ಇವತ್ತು ನಾನು ಮತ್ತೊಬ್ಬರಿಗೆ ಸಹೋದರಿಯಾಗಿದ್ದರೆ, ನಾನು ಮತ್ತೊಬ್ಬರಿಗೆ ಸಹೋದರನಾಗಿದ್ದರೆ, ನಾನು ವೈರಿಯಾಗಿದ್ದೇನಾ, ಸೇವಕನಾಗಿದ್ದೇನಾ? ಆಮೇಲೆ ಏನಾಗಿರಬೇಕು ನಾವು? ಸೇವಕನಂತೆ ನಾನಿರಬೇಕು. ಇವತ್ತು ದೇವರ ವಾಕ್ಯದಲ್ಲಿ ಮಾತಾಡೋದ ವಿಚಾರವನ್ನು ಗಮನಿಸಲಿ. ನಾನು ಸೇವಕನು ಎಂಬುದಾಗಿ ಮತ್ತೊಬ್ಬರಿಗಾಗಿ ನನ್ನನ್ನು ಕೊಟ್ಟಿದ್ದಾರೆ ದೇವರು. ಹಾಗಿದ್ರೆ ಇಲ್ಲಿ ಎಲ್ರಿಗೂ ಸೇವಕರೇ, ಹೌದಾ? ಒಂದು ತಾಟಲ್ಲಿ ಥಿಂಕ್ ಮಾಡಿದ್ರೆ ಎಲ್ರಿಗೂ ನಾನೇ ಯಜಮಾನ. ಈ ಥರ ಥಿಂಕ್ ಮಾಡಬೇಡಿ. ಎಲ್ರಿಗೂ ನಾನೇ ಸೇವಕ ಅಂತ ನೆನೆಸಿದ್ರೆ ಎಲ್ಲರೂ ನಿಮ್ಗೆ ಏನಾಗ್ತಾರೆ? ನಿಮ್ಮನ್ನು ಹೆಂಗೆ ಕಾಣ್ತಾರೆ? ಯಜಮಾನ ಕಾಣ್ತಾರೆ. ಗಮನಿಸಲಿ, ನನ್ನನ್ನು ನಾನು ಯಜಮಾನ ಅಂದ್ಕೊಂಡ್ರೆ ಇವರೆಲ್ಲ ನನಗೆ ಸೇವಕರಾಗಿ ಕಾಣ್ತಾರೆ, ಅವ್ರಿಗೆ ನಾನು ತಪ್ಪಾಗಿ ಕಾಣ್ತೀನಿ. ಇವರೆಲ್ಲರೂ ನನಗೆ ಸೇವಕ ಎಂಬುದಾಗಿ ನಾವು ನೆನೆಸಿದ್ರೆ ಅವರೆಲ್ಲರಿಗೂ ನಾನು ಹೆಂಗೆ ಕಾಣ್ತೀನಿ ಗೊತ್ತಾ? ನಾನು ಯಜಮಾನ ಕಾಣ್ತೀನಿ. ಹಲ್ಲೆಲೂಯಾ. ಹಾಗೆ ನಾವು ಯಜಮಾನನಾಗಿರಬೇಕಾ? ಅದಕ್ಕೆ ಯೇಸು ಹೇಳಿದ್ದು, ನಿಮ್ಮಲ್ಲಿ ನಾಯಕನಾಗಬೇಕೆಂದ್ರೆ, ನಿಮ್ಮಲ್ಲಿ ಹಿರಿಯನಾಗಿರಬೇಕೆಂದ್ರೆ ನಿಮ್ಮ ಸೇವಕನಾಗಬೇಕು. ಹಲ್ಲೆಲೂಯಾ. ಹಾಗಿದ್ದರೆ ಅಬ್ನೇರನ ವಿಚಾರವನ್ನು ಧ್ಯಾನ ಮಾಡಿದ್ದೀವಿ. ಯೋವಾಬನಿಗೂ ಅಸಾಹೇಲನಿಗೂ ಬುದ್ಧಿ ಹೇಳಿದ್ದನ್ನು ನೋಡಿದ್ದೀರಿ. ಇಲ್ಲಿ ಅಸಾಹೇಲನು ಬುದ್ಧಿನ ಕೇಳಿದ್ನ, ಯೋವಾಬನು ಬುದ್ಧಿನ ಕೇಳಿದ್ನ, ವಿಧೇಯನ ಕಡೆದಾಗಿ ಅವನು ಹೇಳ್ತಾನೆ. ಮುಂದೆ 27 ವಚನ ಮುಗಿಸ್ಬಿಡೋಣ. ಸಾಕು. ಹಿಂದಟ್ಟದೆ ಬಿಟ್ಟದ್ದರಿಂದ ಏನು ನಿಂತು ಹೋಯಿತು? ಈ ವರ್ಷ ನಿಮ್ಮ ಮೂಲಕ ಯುದ್ಧ ನಿಲ್ಲುತ್ತಾ? ಯುದ್ಧ ನಿಲ್ಲುತ್ತಾ? ನೀವೇ ಯುದ್ಧ ನಿಲ್ಲಿಸ್ಬೇಕು. ಯುದ್ಧ ನಿಲ್ಲಿಸ್ತೀರಾ? ವಿಶಾಲಮ್ಮ, ಯುದ್ಧ ನಿಲ್ಲಿಸ್ತೀರಾ? ಎಲ್ಲ ನನ್ನ ಜೊತೆ ಇದ್ದೀರಲ್ವಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಈ ವರ್ಷ ನಿಮ್ಮಿಂದ ಯುದ್ಧ ನಿಲ್ಲಬೇಕು. ಈ ವರ್ಷ ಯುದ್ಧ ನಿಮ್ಮಿಂದ ನಿಲ್ಲಬೇಕು. ಆಮೇಲೆ ಯುದ್ಧ ನಿಲ್ಲಿಸೋ ಕೆಪಾಸಿಟಿ ನಿಮಗಿದೆಯಾ? ನಿಮಗಿದೆ. ನಾನು ಯುದ್ಧ ನಿಲ್ಲಿಸ್ತೇನೆ. ಅವನ ಒಂದು ಆಜ್ಞೆ ಮಾಡಿದ್ರಿಂದ ಯುದ್ಧವು ನಿಮ್ಮದು ಶಾಂತವಾಗಿ ಸಮಾಧಾನದ ದೇಶದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಮುಂದೆ ಬೇರೆ ಬೇರೆ ಯುದ್ಧ ಮಾಡ್ತಾರೆ, ಆದರೆ ಯೋವಾಬನ ಮೂಲಕವಾಗಿ ಯುದ್ಧ ಸ್ಟಾರ್ಟ್ ಆಯಿತು. ಯಾರ ಆಲೋಚನೆಯೊಂದಿಗೆ ಅಂದರೆ ಅಬ್ನೇರನ ಆಲೋಚನೆ ಆ ಯುದ್ಧವನ್ನು ಶಮನಪಡಿಸ್ಬಿಡ್ತು. ಹಲ್ಲೆಲೂಯಾ. ಬೇಸರವಾಗಿದ್ದೀರಾ? ಯುದ್ಧವು ನಿಂತು ಸಮಾಧಾನ ಉಂಟಾಯಿತು. ಹಾಗಿದ್ದರೆ ಮತ್ತೆ ಆದಿಕಾಂಡ 27ನೇ ಬರೋಣ. ಆದಿಕಾಂಡ 27ನೇ ಅಧ್ಯಾಯ ಅದರ 37ನೇ ವಚನ. ಅವನ ಅಣ್ಣ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ. ಇವತ್ತು ಈ ವಚನವನ್ನು ದೃಢ ಮಾಡಿಕೊಳ್ಳೋಣ. ದೇವರೇ, ನಾನು ನನ್ನ ಸಹೋದರನಿಗೆ ಸೇವಕನು, ನನ್ನ ಸಹೋದರಿಗೆ ಸೇವಕಳು. ಈ ನೀನು ಕೊಟ್ಟಂಥ ಸ್ಥಾನ ಇದು. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ, ನೀವು ದೇವರಿಗೆ ಮಗಳು, ಅಪ್ಪ ತಂದೆ ಕರೆಯುವ ಪುತ್ರ ಪದವಿಯನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನ ಸಹೋದರನಿಗೆ ಸೇವಕನು ಎಂಬುದಾಗಿಯೂ ಪರಿಗಣಿಸಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ಶಿಷ್ಯರಿಗೆ ಸ್ವಾಮಿ ಹೇಳಿದ್ರು, ನೀವು ಕೂಡ ಒಬ್ಬರ ಕಾಲನ ಒಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ಸೇವಕನಂತಿರ್ಬೇಕು, ನಾನು ಸೇವಕನಂತ ಆಗಬೇಕು. ನಾನು ಹೇಗೆ ಗೊತ್ತಾ? ನಾನು ಆಶೀರ್ವಾದ ಹೊಂದಬೇಕು ಅಂದರೆ ನಾನು ಸೇವಕನಾಗದೆ, ಅಮ್ಮ ಎಂಬ ಗುಡ್ಡಕ್ಕೆ ಬರದೆ, ಯೋವಾಬನಂತೆ ಘೋಷಣೆ ಮಾಡದೆ, ಅಬ್ನೇರನಂತೆ ಒಳ್ಳೆಯ ಆಲೋಚನೆಗಳನ್ನ ಹೇಳದೆ ನಾನು ಸಹೋದರನಾಗಿರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದಿದ್ದರೆ 1 ಯೋಹಾನ 3:15 ಓದಂತೆ ನೀನು ಕೊಲೆಗಾರನಂತೆ ಪರಿಗಣಿಸಲ್ಪಡ್ತೀಯ. ನಾನು ಕೊಲೆಗಾರನಲ್ಲ, ನಾನು ಸಹೋದರನು. ಯಾರ ಆತ್ಮಿಕತೆಯು ಒಬ್ಬ ವ್ಯಕ್ತಿಯ ಮೂಲಕವಾಗಿ ಹಾಳಾಗಬಾರ್ದು. ಯಾರ ಆತ್ಮಕತೆ ಹಾಳಾಗೋದಕ್ಕೆ ನೀನು ಕಾರಣ ಆಗೋದು ಬೇಡ. ಕೆಲವರ ಮಾತುಗಳೇ ಕೆಲವರ ಕುಗ್ಗಿಸ್ಬಿಡುತ್ತೆ, ಕೆಲವರು ನೋಯಿಸುತ್ತೆ. ಯಾವ ಮಾತನ್ನು ಆಡದೆ, ನನ್ನ ಸಹೋದರನಲ್ಲವೇ, ನನ್ನ ಸಹೋದರಿ ಅಲ್ಲವೇ, ಅವ್ರನ್ನ ಯಾಕೆ ನಾನು ನೋಯಿಸಲಿ? ಅವರ ಮಧ್ಯೆ ನನ್ನ ಮಧ್ಯೆ ದ್ವೇಷ ಬೇಡ. ಒಂದು ಸಣ್ಣದಾಗಿ ಒಂದು ಮಾತು ಬರ್ತಿದ್ದಾಗೆ ಒಂದು ಇಟ್ಟಿಗೆನ ಈ ಗೋಡೆಯಲ್ಲಿ ನೀವು ಹೊಡೆದು ತಳ್ಳಕ್ಕಾಗುತ್ತೆ? ನಿಮ್ಗೆ ಹೇಳಿ, ಒಬ್ಬನು ತಳ್ಳಕ್ಕಾಗತ್ತೆ? ಬಿಡಿಸೋಕ್ಕಾಗತ್ತಾ? ಒಂದು ಇಟ್ಟಿಗೆ ಇರುವಾಗ ನೀವು ತಳ್ಳಿಬಿಡಿ. ಅದು ಬಿಟ್ಟರೆ ಒಂದರ ಮೇಲೆ ಒಂದು ಗೋಡೆಯಾಗಿ ಬದಲಾಗುತ್ತೆ. ಅದು ನಿಮ್ಮ ಕೈ ತಳ್ಳೋಕ್ಕಾಗಲ್ಲ. ಯೆಶಾಯ 59ನೇ ಅಧ್ಯಾಯದಲ್ಲಿ ಅದೇ ವಚನ ಹೇಳ್ತದೆ. ನಿಮ್ಮ ಮುಂದೆ, ದೇವರ ಮುಂದೆ 1ನೇ ವಚನ, ಅದು ಗೋಡೆಯಾಗಿ ನಿಂತಿದೆ ಅಂತ ಅಪರಾಧಗಳು. ಅದು ನನ್ನ ಸಹೋದರ ಮುಂದೆ ಯಾವ ತಪ್ಪು ಅಪರಾಧಗಳು, ಅವರು ಮಾಡಿ ತಪ್ಪಾದ್ರೂ ಸರಿ, ನಾನು ಮಾಡಿ ತಪ್ಪಾದರೂ ಸರಿ, ನಾನು ಗೋಡೆಯನ್ನು ಅವನ ಇಟ್ಟಿಗೆಯನ್ನು ತೆಗೆದುಹಾಕಬೇಕು. ಅಬ್ನೇರನ್ನು ಮಾಡುತ್ತೆ. ಹಲ್ಲೆಲೂಯಾ. ಸುನೀತಾ ಶಿಷ್ಟಿದ್ದಾರೆ, ಸೋನೆ ಶಿಷ್ಟಿದ್ದಾರೆ.
ಸೋನಿ ಸಿಸ್ಟರ್ ಒಂದು ಇಟ್ಟಿಗೆ ಇಟ್ಟರೆ ಯಾರು ಓದಿಬೇಕು? ಸುನೀತಾ ಸಿಸ್ಟರ್ ಓದಿಬೇಕು. ಈಗ ಸುನೀತಾ ಸಿಸ್ಟರ್ ಇಟ್ಟರೆ ಅವ್ರು ತಾನೇ ಆಗಲೇ ಹೋದ್ರು, ಅವರೇ ವಾದಲ್ಲಿ ಬಿಡೋದು ಕೂತ್ಕೊಂಡ್ರೆ ಸೋನಿ ಸಿಸ್ಟರ್ ಓದಿಬೇಕು. ಅಲ್ಲೆಲ್ಲೂಯ್ಯ. ಓದಿಬೇಕು ಅಂದರೆ ಅವಳಿಗೆಲ್ಲ ಆ ಇಟ್ಟಿಗೆನ ಒದ್ದು ಹುಟ್ಟಿಸಿದ್ರೆ ಗೋಡೆ ಇರಲ್ಲ, ಅಡ್ಡಿ ಇರಲ್ಲ ನಮ್ಮ ಮಧ್ಯದಲ್ಲಿ. ಈ ಮನೋಭಾವನೆಯೊಂದಿಗೆ ನಾವು ಇರೋದಾದರೆ ನಿಜವಾಗಿ ಸತ್ಯವೇದ ಹೇಳ್ತದೆ ನಾವು ಸಹೋದರರು. ಅದಕ್ಕೆ ಇವತ್ತು ಮಕ್ಕಳು ಕೂಡ ವಾಕ್ಯ ಹೇಳಿದ್ರು, ಕೀರ್ತನೆ 133 1ನೇ ವಚನ. ಆಹಾ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಅದು ವಚನ? ಆಹಾ, ವಾಹ್, ಎಂತ ವರ್ಡ್. ನೀವು ಹೇಳಿ, ಏನ ಕಂಡ್ರೆ ನಿಮಗೆ ಲೋಕದಲ್ಲಿ ಇಷ್ಟವಾದದನ್ನು ಕಂಡ್ರೆ ಆಹಾ ಅಂತ ಯಾವುದು ಕೇಳಿದ್ದೀರಿ? ಫುಡ್ಡು. ಹಂಗಾಗಿ ಫುಡ್ಡು ಅಂದರೆ ಇಷ್ಟ ಆಗಲ್ಲ, ಇಷ್ಟ ಅಲ್ಲ. ಒಂದು ವರ್ಡ್ ಹೇಳಬೇಕು, ಒಂದು ಪರ್ಟಿಕ್ಯುಲರಾಗಿ ಒಂದು ದುಡ್ಡು. ಕರೆಕ್ಟ್ ಹೇಳಿದ್ರಿ, ದುಡ್ಡು ಆಹಾ, ಕರೆಕ್ಟ್. ಬ್ರದರ್, ಯಾವುದಕ್ಕೆ ಆಹಾ ಅಂದಿದ್ದೀರಿ? ಐಸ್ ಕ್ರೀಮ್, ಚಾಕ್ಲೇಟ್, ಯಾವುದಕ್ಕೆ ಆಹಾ ಅಂದಿದ್ದೀರಿ? ನಾನು ಅಂದ್ಕೋತೀನಿ, ಅವ್ರು ಪೆಟ್ರೋಲ್ ಗಾಡಿ ಹೋಗಿ ಎಲೆಕ್ಟ್ರಿಕ್ ಬೈಕ್ ಬಂದ ತಕ್ಷಣ ಆಹಾ ಅಂದ್ಕೊಂಡ್ರೆ ಬ್ರದರ್. ಹಾಂ, ವಾಹ್, ಪೆಟ್ರೋಲ್ ಯಾಕಾಗಿಲ್ಲ, ಆಹಾ. ನನಗೆ ಬೈಕ್ ಹೋಗಿ ಕಾರ್ ಬಂದ ತಕ್ಷಣ ಆಹಾ. ಅಶ್ವಿನಿ, ನಿಮಗೆ ನಮ್ಮ ಗಂಡ ಊರಿಗೆ ಕರ್ಕೊಂಡೋಗ ತಕ್ಷಣ ಆಹಾ. ಎಚ್ಚರವಾಗಿದ್ದೀರಾ? ನಮ್ಗೆ ರಾಮಸಮಂತ ಮಾದೇವ ಅವ್ರಿಗೆ ಚರ್ಚ್ ಹೋಗ್ಬೇಡ ಅಂತಿದ್ರು, ಈ ಚರ್ಚಿಗೆ ಬರ್ತಾರೆ ಆಹಾ ಅಂದಿರ್ತಾರೆ. ನಮ್ಮ ಸುನೀತಾ ಸಿಸ್ಟರ್ಗೆ ಇನ್ಮೇಲೆ ಡಯಾಲಿಸಿಸ್ ಬೇಡ ಅಂದ್ಬಿಟ್ರೆ ಆಹಾ. ಬಟ್ ಬೈಬಲ್ ಆಹಾ ಅಂತ ಹೇಳಿದ್ರೆ ಅದು ಗೊತ್ತಾ? ನಾನು ನೀನು ಒಂದಾಗಿದ್ರೆ ಆಹಾ. ಸಹೋದರರು ಒಂದಾಗಿರುವುದು ಹಿಂಗೆ ರುಚಿಯಾದ ವಚನ ಓದಬೇಕು ನೀವು. ಹಲ್ಲೆಲೂಯಾ. ಇದನ್ನ ನೀವು ಸಭೆಯಲ್ಲಿರುವಂಥ ಸಹೋದರಿಯರೊಂದಿಗೆ ಇರುವಂಥ ಐಕ್ಯತೆಯನ್ನು ನೋಡಿ 3ನೇ ವ್ಯಕ್ತಿ ಹೇಳಬೇಕು ಆಹಾ. ಇವ್ರನ್ನ ನೋಡಿದ್ರೆ ಆಹಾ. ಹಲ್ಲೆಲೂಯಾ. ಆಮೇಲೆ ಹೇಳಿದಾಗ ಹೇಳ್ರಿ ಆಮೇಲೆ. ಈ ಅನುಭವ ನಮಗೆ ಬರಬೇಕು. ಈ ರೀತಿಯಾಗಿ ನಾವು ಇದ್ದಾಗಲೇ ತಂದೆ ದೇವರು ಯಾಕೋಬನಿಗೆ ಕೊಟ್ಟ ಆಶೀರ್ವಾದ ಸಕ್ಸಸ್ ಆಗುತ್ತೆ. ಇವತ್ತು ನನಗೂ ನಿನಗೂ ಆಶೀರ್ವಾದ ವರ್ಷದ ಕೊಟ್ಟದ್ದಕ್ಕೆ ದೇವರು ಸಕ್ಸಸ್, ಮಗನೇ ನಿನಗೆ ಆಶೀರ್ವಾದ ವರ್ಷ ಕೊಟ್ಟದಕ್ಕೂ ಸಾರ್ಥಕವಾಯಿತು. ಹಲ್ಲೆಲೂಯಾ. ಗಮನಿಸ್ರಿ, ಆಶೀರ್ವಾದ ಹೊಂದುವುದಕ್ಕೆ ಆಸೆ ಪಡಬೇಡ್ರಿ. ಆ ವಚನ ಏನು ಹೇಳ್ತದೆ? ವಾಗ್ದಾನ ವಚನ ಹಾಕಪ್ಪ. ನಿಧಿ ಆಗಬೇಕು, ನಾನು ನಿಧಿ ಆಗಬೇಕು. ಆಶೀರ್ವಾದ ಹೊಂದಿದ್ರೆ ನನಗೆ ಆಶೀರ್ವಾದ ನಿಧಿ ಆದರೂ ನನ್ನ ತಲೆಮಾರಿಗೆ, ನನ್ನ ತಲೆಮಾರು ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ನಿಜವಾದ ಪೇರೆಂಟ್ಸ್, ನಿಜವಾದಂಥ ತಂದೆ ತಾಯಿಯ ಹೃದಯ. ಅಮ್ಮನ ಗುಡ್ಡಕ್ಕೆ ಬಂದಿದ್ದೀವಿ ಏನೋ ಅರ್ಥ. ಅಮ್ಮನ ಗುಡ್ಡಕ್ಕಾಗ ದಿನ ಹೇಳಿದೆಲ್ಲ, ಒಂದು ದಿನಕ್ಕೆ ಸಾಯಂಕಾಲ ಬಂದು ಅಮ್ಮನ ಗುಡ್ಡಕ್ಕೆ ನಿಂತ ನೋಡಿ. ಅಲ್ಲೆಲ್ಲೂಯ್ಯ. ಎಲ್ಲಿ ಹುಡಿಕೊಂಡು ಹೋಗೋಂಪಾಶ ಅಂತ ಅಕ್ಕಪಕ್ಕ ಗುಡ್ಡ ಹುಡಿಕೊಂಡು ಹೋಗಬೇಡಿ. ದೇವರ ಪಾಲಕ್ಕೆ ಬಂದು ಅಮ್ಮನ ಹೃದಯ ತಂದು ಯೋಚನೆ ಮಾಡಿರಿ. ದೇವರೇ, ಯಾರು ಏನು ತಪ್ಪು ಮಾಡ್ತಾರೆ? ಇವ್ರು ತಪ್ಪೇ ಮಾಡ್ತಾರ? ತಾಯಿ ಹೃದಯ ಯೋಚನೆ ಮಾಡಿರಿ. ನನಗಿಬ್ಬರು ಮಕ್ಕಳು, ಸಾಮೂಹ್ಯ ಸಮೃದ್ಧಿ, ಇಬ್ಬರು ತಪ್ಪು ಮಾಡಿ, ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ನಾವೇನು ಮಾಡ್ತೀವಿ ಹೇಳಿ? ಕ್ಷಮಿಸ್ತೀವಿ. ಅವನು ಹಂಗೆಲ್ಲ ಮಾಡಿ, ಹಿಂಗೆಲ್ಲ ಹಂಗೆ ಅಂತ ಮ್ಯಾನೇಜ್ ಮಾಡಿಬಿಡ್ತೀವಿ. ತಪ್ಪೇ ಇದ್ರು ಕಾರಣ ತಂದೆ ತಾಯಿಯ ಹೃದಯ. ಈ ಹೃದಯವನ್ನು ಪ್ರತಿಯೊಬ್ಬ ಸಹೋದರಿಯರ ವಿಷಯದಲ್ಲಿ ನಾವು ತಗೊಂಡ್ಬಿಟ್ರೆ ಆಗ ಏಸಾವನಿಗೆ ಹೇಳ್ತಾನೆ, ಅವನಿಗೆ ಅಣ್ಣ ತಮ್ಮಂದನ್ನು ಸೇವಕರಾಗಿ ಕೊಟ್ಟಿದ್ದೇನೆ. ಈಗ ಮತ್ತೆ ನೀವೆಲ್ಲರೂ ಹೇಳ್ರಿ, ನನ್ನನ್ನು ನನ್ನ ಸಹೋದರನಿಗೆ ಸೇವಕನಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ರಿ, ನನ್ನನ್ನು ನನ್ನ ಸಹೋದರನಿಗೆ ಸೇವಕನಾಗಿ ಕೊಟ್ಟಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಅವರು ನೆನಪು, ನಿಮ್ಮನ್ನ ನಿನ್ನ ಸಹೋದರನಿಗೆ ಸೇವಕರಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬ ಮಾತ್ರ ನಿಮ್ಮನ್ನು ದ್ವೇಷ ಮಾಡೋದಿದ್ರೆ ಅವಳು ಮಾತ್ರ ಇತ್ತಾಗ ಮಾತ್ರ ನಮ್ಮ ಪಾರ್ಟ್. ಇವಳಿಗೆಲ್ಲ ಇತ್ತಾಗ ಮಾತ್ರ ಹಂಗಿದ್ದ. ಎಲ್ರಿಗೂ ನಾವು ಸೇವಕರೇ. ಆಮೇಲೆ ನನ್ನ ಜೊತೆ ಮಾತಾಡಲ್ಲ, ಒಂದು ಕ್ರೈಸ್ತನ ನೋಡಲ್ಲ, ಅವಳಿಗೆ ಮಾತ್ರ ನಾನು ಸೇವಕನಲ್ಲ. ಹಲ್ಲೆಲೂಯಾ. ಕೆಲವರು ಹಂಗಿರ್ತಾರೆ, ಪಾಟ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಬದಲಾಗಿ ಇವತ್ತು ಹೇಳಿದಂತೆ ನನ್ನನ್ನು ಮತ್ತೊಬ್ಬರಿಗೆ ಸೇವಕರಾಗಿ ಕೊಟ್ಟಿದ್ದಾರೆ, ಈಕೆಯನ್ನು ಮತ್ತೊಬ್ಬರಿಗೆ ಸೇವಕರಾಗಿ ಕೊಟ್ಟ, ಮತ್ತೊಬ್ಬರ ನೆನಪಾಣ ಬ್ರೇಯರ್ನಂತೆ ಯೋವೆಲ್ನಂತೆ ನಮ್ಮನ್ನು ನಾವು ಗ್ರಹಿಕೆ ತಂದುಕೊಳ್ಳೋಣ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನೆಲ್ಲ ಹೇರಳವಾಗಿ ಆಶೀರ್ವಾದ ಮಾಡಿ ಎದುರಿಸಿಕೊಳ್ಳೋಣ.